ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಇಂಡಿಯಾ ನ್ಯೂಜಿಲ್ಯಾಂಡ್ ಕನ್ಕ್ಲೂಡ್ ಟ್ರೇಡ್ ಟಾಕ್ಸ್. ಸೊ ಭಾರತ ಮತ್ತು ನ್ಯೂಜಿಲ್ಯಾಂಡ್ ನಡುವಿನ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿತ್ತು, ಈ ಒಂದು ಒಪ್ಪಂದ ಸುಮಾರು ವರ್ಷಗಳಿಂದ ಮಾತುಕತೆಯಲ್ಲಿ ಇದ್ದರೂ ಕೂಡ ಈಗ ಸದ್ಯಕ್ಕೆ ಅಂದರೆ 2025 ಡಿಸೆಂಬರಲ್ಲಿ ಇದು ಒಂದು ಅಗ್ರಿಮೆಂಟ್ ರೂಪವನ್ನು ಪಡೆದುಕೊಂಡಿದೆ. ಅಂದರೆ ಇಟ್ ಹ್ಯಾಸ್ ಬಿಕಮ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅಂದರೆ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಮಧ್ಯೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡಲಾಗಿದೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ಇರೋ ಇನ್ಫಾರ್ಮೇಷನ್. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬಂದಾಗ ಯಾವ ರೀತಿಯಾದ ಪ್ರಾವಿಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ಯಾವ ಎಕ್ಸ್ಪೋರ್ಟ್ಸನ್ನು ಯಾವುದೇ ಇಂಪೋರ್ಟ್ಸಲ್ಲಿ ಟ್ಯಾರಿಫನ್ನು ತೆಗೆಯಲಾಗಿದೆ, ಇವುಗಳ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ತದನಂತರ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಭಾರತಕ್ಕೆ ಯಾವ ರೀತಿಯಾಗಿ ಬೆನಿಫಿಟ್ ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಒಂದು ಅಡ್ವಾಂಟೇಜಸ್ ಏನು, ಭಾರತಕ್ಕೆ ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಇದರ ಇಂಪ್ಲಿಕೇಶನ್ಸ್ ಏನು, ಮತ್ತು ಏನಾದ್ರು ಪ್ರಾಬ್ಲಮ್ಸ್ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಆ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ವೇ ಫಾರ್ವರ್ಡ್ ಮುಂದೆ ಏನು ಮಾಡಬೇಕು ಅನ್ನೋದು. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ನಮಗೆ ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನು ಭಾರತ ಮತ್ತು ನ್ಯೂಜಿಲ್ಯಾಂಡ್ ನಡುವೆ ಸೈನ್ ಆಗಿದೆ, ಸೊ ಇದರ ಮುಖ್ಯ ಪ್ರಾವಿಷನ್ಸ್ ಏನು ಅಂತ ನೋಡೋಣ. ಅಂದರೆ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡಬೇಕಾಗುತ್ತೆ. ಮೊದಲ ಪ್ರಮುಖ ಅಂಶ ಏನು ಅಂತಂದರೆ, ಭಾರತ ಮತ್ತು ನ್ಯೂಜಿಲ್ಯಾಂಡ್ ನಡುವಿನ ಒಂದು ಟ್ರೇಡ್ ಏನಿದೆ, ಆ ಟ್ರೇಡ್ನ ಸುಮಾರು $5 ಬಿಲಿಯನ್ ಅಷ್ಟು ನಾವು ಇನ್ಕ್ರೀಸ್ ಮಾಡ್ತೀವಿ. $5 ಬಿಲಿಯನ್ ಇನ್ಕ್ರೀಸ್ ಮಾಡ್ತೀವಿ ಇನ್ ದ ನೆಕ್ಸ್ಟ್ 5 years. ಸೊ 2030 ಒಳಗಡೆ ನಾವು ನೋಡಿದಾಗ ಭಾರತ ಮತ್ತು ನ್ಯೂಜಿಲ್ಯಾಂಡ್ ನಡುವಿನ ಒಂದು ಟ್ರೇಡ್ ಸಂಬಂಧ ಏನಿದೆ, ಆ ಸಂಬಂಧ ಸುಮಾರು $5 ಬಿಲಿಯನ್ ಅಷ್ಟು ಇರಬೇಕು ಅನ್ನುವಂಥದ್ದು. ತದನಂತರ ಏನು ಅಂತಂದರೆ, $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಅಟ್ರಾಕ್ಟ್ ಮಾಡ್ತೀವಿ ಇನ್ ದ ನೆಕ್ಸ್ಟ್ 15 years. ಮುಂದಿನ 15 ವರ್ಷಗಳಲ್ಲಿ ನಾವು ನೋಡಿದಾಗ ಸುಮಾರು $20 ಬಿಲಿಯನ್ ಅಷ್ಟು ಹೂಡಿಕೆಯನ್ನು ನಾವು ಆಕರ್ಷಿಸುವಂಥ ಒಂದು ನಿರೀಕ್ಷೆಯನ್ನು ಹೊಂದಿದ್ದೀವಿ ಅನ್ನೋದು FTA ಮೆನ್ಷನ್ ಮಾಡಿರುವಂಥ ಒಂದು ಪ್ರಮುಖ ಅಂಶ ಆಗಿದೆ. ಸೊ ಹಾಗಾದರೆ ಈ ರೀತಿಯಾದ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಯಾಕೆ ಬೇಕು ಅಂತಂದರೆ, ಒಂದು ಕಡೆ ಗ್ಲೋಬಲ್ ಟ್ರೇಡ್ ಏನಿದೆ ಇದು ಫ್ರಾಗ್ಮೆಂಟ್ ಆಗ್ತಾಯಿದೆ, ಅಂದರೆ ಡಿವೈಡ್ ಆಗ್ತಾಯಿದೆ ಅಂತ ನಾವು ತಿಳ್ಕೊಬೇಕು. ಸೊ ಈಗ ಏನಾಗ್ತದೆ ಅಂದರೆ, ದೇಶಗಳು ಅವರಿಗೆ ಯಾರು ಫೇವರ್ ಆಗಿರ್ತಾರೆ ಅಥವಾ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರ ಜೊತೆ ಹೆಚ್ಚಿನದಾಗಿ ಒಂದು ಟ್ರೇಡ್ ಲಿಂಕ್ಗಳನ್ನು ಇಟ್ಕೋತಾ ಇದ್ದಾರೆ. ಸೊ ಆ ರೀತಿ ಆದಾಗ ಭಾರತಕ್ಕೆ ಯಾವ ದೇಶಗಳಿಂದ ಬೆನಿಫಿಟ್ ಆಗುತ್ತೆ ಅಂತಹ ದೇಶಗಳೊಡನೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ರೈಸಿಂಗ್ ಪ್ರೊಟೆಕ್ಷನಿಸಮ್. ಈಗ USA ಏನು ಮಾಡ್ತಾ ಇದೆ, ಭಾರತದ ಮೇಲೆ ತನ್ನ ಒಂದು ಟ್ಯಾರಿಫ್ ಏನಿದೆ ಆ ಟ್ಯಾರಿಫನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಭಾರತದ ಇಂಪೋರ್ಟ್ಸ್ ಮೇಲೆ. ಪ್ರೊಟೆಕ್ಷನಿಸಮ್ ಆಗುತ್ತೆ. ಸೊ ಹೀಗಿರುವಾಗ ಏನು ಮಾಡಬೇಕು, ಭಾರತ ತನ್ನನ್ನು ತಾನು ಸೇಫ್ ಮಾಡ್ಕೋಬೇಕು, ತನ್ನ ಒಂದು ಟ್ರೇಡ್ ರಿಲೇಷನ್ಸನ್ನು, ತನ್ನ ಒಂದು ಇಕಾನಮಿಯನ್ನು ಸೇಫ್ ಮಾಡ್ಕೋಬೇಕು ಅಂತಂದಾಗ ಬೇರೆ ರಾಷ್ಟ್ರಗಳ ಜೊತೆ ಈ ರೀತಿಯಾದ ಒಂದು ಫ್ರೀ ಟ್ರೇಡ್ ಒಪ್ಪಂದಗಳನ್ನು ಮಾಡ್ಕೋಬೇಕಾಗುತ್ತೆ. ತದನಂತರ ಈಗಾಗಲೇ ಹೇಳಿರೋ ಥರ ಏನು USA ಟ್ಯಾರಿಫ್ ಇದೆ ಅದು. ನಂತರ ಈಗಾಗಲೇ ಭಾರತ ಯಾವ ದೇಶಗಳೊಂದಿಗೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿದೆ ಅಂತಂದರೆ, ಆಸ್ಟ್ರೇಲಿಯಾ ಜೊತೆ ಇದೆ, UAE ಜೊತೆ ಇದೆ, ಮತ್ತು EFTA ಏನಿದೆ ಇತ್ತೀಚೆಗಷ್ಟೇ ಈ ಒಂದು EFTA ಸೈನ್ ಮಾಡಿರುವಂಥದ್ದು. ಸೊ ಈ EFTA ಯಾವ ದೇಶಗಳು ಬರ್ತವೆ ಅಂದರೆ, ಐಸ್ಲ್ಯಾಂಡ್ ಬರುತ್ತೆ, ಲೈಕಿನ್ಸ್ಟನ್ ಬರುತ್ತೆ, ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್. ಈ 4 ಜೊತೆ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅಂದರೆ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು. ಸೊ ಈಗ ನಾವು ನೆಕ್ಸ್ಟ್ ಏನು ನೋಡಬೇಕಾಗತ್ತೆ ಅಂತಂದರೆ, ಈಗ ಯಾವ ರೀತಿಯಾಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಅಫೆಕ್ಟ್ ಮಾಡುತ್ತೆ ಭಾರತದ ಇಕಾನಮಿಯನ್ನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮೊದಲಿಗೆ ಇದು ಈಗಾಗಲೇ ನಾವು ಕೀ ಫೀಚರ್ಸನ್ನು ಮಾತಾಡಿದ್ದೀವಿ, ಬಟ್ ಸ್ಟಿಲ್ ಇನ್ನು ಮತ್ತಷ್ಟು ಏನೇನು ಪ್ರಾವಿಷನ್ಸ್ ಇದೆ. ಈಗ ಮುಖ್ಯವಾಗಿ ನಾವು ಏನು ನೋಡಿದ್ವಿ ಅಂತಂದರೆ, ಒಂದು $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡಿದ್ವಿ ಇನ್ ನೆಕ್ಸ್ಟ್ 15 yearsಲ್ಲಿ ಅಟ್ರಾಕ್ಟ್ ಮಾಡುವಂಥದ್ದು, ಮತ್ತು ಟ್ರೇಡ್ ರಿಲೇಷನ್ಸನ್ನು $5 ಬಿಲಿಯನ್ ಇನ್ ನೆಕ್ಸ್ಟ್ 5 yearsಲ್ಲಿ ನಾವು ಇನ್ಕ್ರೀಸ್ ಮಾಡ್ತೀವಿ ಅನ್ನುವಂಥದ್ದು. ಅದರ ಜೊತೆಗೆ 95% ಆಫ್ ನ್ಯೂಜಿಲೆಂಡ್ ಎಕ್ಸ್ಪೋರ್ಟ್ಸ್ ಏನಿದೆ, ನ್ಯೂಜಿಲೆಂಡು ಭಾರತಕ್ಕೆ ಏನು ಎಕ್ಸ್ಪೋರ್ಟನ್ನು ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಬಂದು ಈಗ ಫ್ರೂಟ್ಸ್ ಇರ್ಬೋದು, ಟಿಂಬರ್ ಇರ್ಬೋದು, ಇದೆಲ್ಲ ನಾವು ನ್ಯೂಜಿಲೆಂಡಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಅಂತಹ ಒಂದು ಏನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ನ್ಯೂಜಿಲೆಂಡಿಂದ, ಅಲ್ಲಿ 95% ಆಫ್ ನ್ಯೂಜಿಲೆಂಡ್ ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನು ಟ್ಯಾರಿಫ್ ಫ್ರೀ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಈಗ ನ್ಯೂಜಿಲೆಂಡ್, ಬಟ್ ಇಲ್ಲಿ ಯಾವ್ದು ಅಂತಂದರೆ ಡೈರಿ, ವೀಟ್, ರೈಸ್, ಶುಗರನ್ನು ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು.
ಯಾವ್ಯಾವ ಸೆಕ್ಟರಲ್ಲಿ ಯಾವ್ಯಾವ ಸೆಕ್ಟರ್ಗೆ ಟ್ಯಾರಿಫನ್ನು ಹಾಕ್ತಾ ಇದ್ದೀವಿ ಈಗಲೂ ಅಂತಂದರೆ, ಡೈರಿ, ವೀಟ್, ರೈಸ್, ಶುಗರನ್ನು ಏನಾದ್ರು ನ್ಯೂಜಿಲೆಂಡಿಂದ ಇಂಪೋರ್ಟ್ ಮಾಡಿದ್ರೆ ನಾವು ಸ್ಟಿಲ್ ಅದರ ಮೇಲೆ ಟ್ಯಾರಿಫನ್ನು ಹಾಕ್ತೀವಿ ಅನ್ನುವಂಥದ್ದು. ತದನಂತರ ಇದರಿಂದ ಏನಾಗುತ್ತೆ ಅಂತಂದರೆ, ಇವಾಗ ಈಗ 95% ಆಫ್ ನ್ಯೂಜಿಲೆಂಡಿಂದ ಆಗ್ತಾ ಇರುವಂಥ ಇಂಪೋರ್ಟ್ ಮೇಲೆ ನಾವು ಟ್ಯಾರಿಫನ್ನು ತೆಗೆದಿದ್ದೀವಿ. ಸೊ ಅದೇ ರೀತಿಯಾಗಿ ನ್ಯೂಜಿಲೆಂಡ್ ಕೂಡ ಭಾರತದಿಂದ ಅದು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ, ಭಾರತದ ಎಕ್ಸ್ಪೋರ್ಟ್ಸ್ ಏನಿದೆ ಅದರ ಮೇಲೆ ಟ್ಯಾರಿಫನ್ನು ರೆಡ್ಯೂಸ್ ಮಾಡಿದೆ. ಅದರಿಂದ ಏನಾಗುತ್ತೆ ಅಂದರೆ, ಭಾರತದ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಏನಿದೆ ಅದಕ್ಕೆ ಲೆದರು, ಫುಟ್ವೇರು, ಆಟೋ ಇಂಜಿನಿಯರಿಂಗ್ ಗೂಡ್ಸ್ ಇರ್ಬೋದು, ಫಾರ್ಮಾ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಇವುಗಳಿಗೆಲ್ಲ ಎಕ್ಸ್ಪೋರ್ಟ್ಸ್ ಜಾಸ್ತಿ, ಈ ಒಂದು ಸೆಕ್ಟರ್ಸ್ಗಳಲ್ಲಿ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಈ ರಫ್ತು ಜಾಸ್ತಿ ಆಗುತ್ತೆ, ನಮ್ಮ ಒಂದು ಎಕಾನಮಿಗೆ ಇಟ್ ಬಿಕಮ್ಸ್ ಗುಡ್. ಏಕೆಂದರೆ ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ, ಇದು ಕಡಿಮೆ ಆಗುತ್ತೆ. ನಂತರ ನಾವು ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ಸ್ ಬಗ್ಗೆ ನೋಡಿದ್ವಿ. ಇನ್ನು ಲೇಬರ್ ಮೊಬಿಲಿಟಿ, ನ್ಯೂಜಿಲೆಂಡ್ ಏನು ಹೇಳಿದೆ ಅಂದರೆ, ಭಾರತದಿಂದ ಯಾರಾದರೂ ನ್ಯೂಜಿಲೆಂಡ್ಗೆ ವಿತ್ ರೆಸ್ಪೆಕ್ಟ್ ಟು ಎಂಪ್ಲಾಯ್ಮೆಂಟ್ ಹೋಗ್ತಾ ಇದ್ದಾರೆ, ಅಂದರೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ವರ್ಷಕ್ಕೆ 5,000 ಎಂಪ್ಲಾಯ್ಮೆಂಟ್ ವೀಸಾಗಳನ್ನು ನಾವು ಕೊಡ್ತೀವಿ ಅಂತ ನ್ಯೂಜಿಲೆಂಡ್ ಹೇಳಿದೆ. ಸೊ ಅದ್ರ ಜೊತೆಗೆ 3 year ವರ್ಕ್ ಸ್ಟೇ ಕೂಡ ಇದು ಪ್ರೊವೈಡ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಆದಾಗ ಏನಾಗುತ್ತೆ ಅಂದರೆ, ಒಂದು ಸ್ಕಿಲ್ಡ್ ವರ್ಕರ್ಸ್ ಏನಿರ್ತಾರೆ ಅವರಿಗೆ ಬೇರೆ ದೇಶಗಳಿಗೆ ಹೋಗುವಂಥ ಒಂದು ಆಕ್ಸೆಸ್ ಸಿಗುತ್ತೆ. ಅವರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅದರಿಂದ ಅವರ ಒಂದು ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಅವರ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಇಟ್ ಇಂಡೈರೆಕ್ಟ್ಲಿ ಅಫೆಕ್ಟ್ಸ್ ಆರ್ ಎಕಾನಮಿ. ಸೊ ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಾವಿಷನ್ ಅಂತ ಹೇಳ್ಬೋದು. ಸೊ ಇನ್ನು ನಾವು ಗ್ಲೋಬಲ್ ಅಥವಾ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ಗೆ ಬಂದಾಗ ಏನಾಗುತ್ತೆ ಅಂದರೆ, ಭಾರತ ಮತ್ತು ನ್ಯೂಜಿಲೆಂಡ್ ಏನಿದೆ, 2 ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಬರುವಂತಹ ಒಂದು ದೇಶಗಳಾಗಿರುವಂಥ ಕಾರಣ ಇಟ್ ಬಿಕಮ್ಸ್ ಲೈಕ್ ಆ ಒಂದು ಪಾರ್ಟ್ನರ್ಶಿಪ್ ಏನಿದೆ ಇಂಡೋ ಪೆಸಿಫಿಕ್ ರೀಜನನ್ನು ಸೇಫ್ ಮತ್ತು ಸೆಕ್ಯೂರ್ ಮಾಡೋದಕ್ಕೆ ಈ ಒಂದು ನ್ಯೂಜಿಲೆಂಡ್ನ ಜೊತೆ ಪಾರ್ಟ್ನರ್ಶಿಪ್ ಏನಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ತದನಂತರ ಏನು ಅಂತಂದರೆ, ಈ ಒಂದು ನ್ಯೂಜಿಲೆಂಡ್ ಇರೋದು ಓಷ್ನಿಯಾ ರೀಜನಲ್ಲಿ. ಸೊ ಭಾರತ ಮತ್ತು ಓಷ್ನಿಯಾ ನಡುವೆ ಇರುವಂಥ ಸಂಬಂಧಗಳು ಕೂಡ ಇಲ್ಲಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಆಲ್ರೆಡಿ ಈಗಾಗಲೇ ಆಸ್ಟ್ರೇಲಿಯಾ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಭಾರತ ಹೊಂದಿದೆ. ಸೊ ಅದೇ ರೀತಿಯಾಗಿ ಈಗ ನ್ಯೂಜಿಲೆಂಡ್ ಜೊತೆನೂ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿರುವಂಥ ಕಾರಣ ಆ ಒಂದು ರಿಲೇಷನ್ಶಿಪ್ ಏನಿದೆ, ಲೈಕ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರಾಟಜಿಕ್ ಇರ್ಬೋದು, ಇಲ್ಲ ಇಕನಾಮಿಕ್ ರಿಲೇಷನ್ಶಿಪ್ ಇರ್ಬೋದು, ಇದೆಲ್ಲನೂ ಏನಂತೀವಿ ಮತ್ತಷ್ಟು ಬಲವಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ತದನಂತರ ಏನು ಅಂತಂದರೆ, ಈಗಾಗಲೇ ಹೇಳೋ ಥರ ಟ್ರೇಡ್ ಪಾರ್ಟ್ನರ್ಶಿಪ್ ಇರ್ಬೋದು ಮತ್ತು ಓವರ್ ಡಿಪೆಂಡೆನ್ಸ್ ಆನ್ ಒನ್ ಸಿಂಗಲ್ ರೀಜನ್. ಈಗ ಏನಾಗ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ನಮ್ಮ ಒಂದು ಡಿಫೆನ್ಸ್ ಪ್ರಾಡಕ್ಟ್ಸನ್ನು ನೋಡಿದ್ರೆ 95% ಇಸ್ ಫ್ರಮ್ ರಷ್ಯಾ. ಸೊ ಆ ರೀತಿಯಾಗಿ ಒಂದು ಏನು ಡಿಪೆಂಡೆನ್ಸ್, ಮತ್ತು ಇನ್ನು ಕ್ರಿಟಿಕಲ್ ಮಿನರಲ್ಸ್ಗೆ ಬಂದರೆ ವಿ ಆರ್ ಡಿಪೆಂಡೆಂಟ್ ಆನ್ ಚೈನಾ. ಸೊ ಈ ರೀತಿಯಾಗಿ ಬಂದಾಗ ಏನಾಗುತ್ತೆ ಅಂದರೆ, ನಾವು ಬೇರೆ ಬೇರೆ ದೇಶಗಳ ಜೊತೆ ಅಗ್ರಿಮೆಂಟ್ ಅಥವಾ ತಮ್ಮ ಒಂದು ಪಾರ್ಟ್ನರ್ಶಿಪ್ಪನ್ನು ಎಕ್ಸ್ಟೆಂಡ್ ಮಾಡಿದಾಗ ಈ ರೀತಿಯಾಗಿ ಏನು ಒಂದು ಕಂಟ್ರಿ ಮೇಲೆ ಇಲ್ಲ ಒಂದು ರೀಜನ್ ಮೇಲೆ ಡಿಪೆಂಡ್ ಆಗುವಂಥ ಒಂದು ಅವಶ್ಯಕತೆ ಇರುತ್ತೆ, ಆ ಅವಶ್ಯಕತೆ ಕಡಿಮೆ ಆಗುತ್ತೆ. ಸೊ ಅದು ಭಾರತದ ಒಂದು ಸೆಕ್ಯೂರಿಟಿ ವಿಷಯಕ್ಕೆ ಬಂದಾಗ ಕೂಡ ಇಟ್ ಈಸ್ ಗುಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇದೆಲ್ಲ ಅಡ್ವಾಂಟೇಜಸ್ ಆಯಿತು, ಬಟ್ ದೇರ್ ವಿಲ್ ಬಿ ಸಮ್ ಚಾಲೆಂಜಸ್. ಸೊ ಆ ಚಾಲೆಂಜಸ್ ಏನು ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ, ಫಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ರೈತರು ಏನಿದ್ದಾರೆ, ಫಾರ್ಮರ್ಸ್ ಏನಿದ್ದಾರೆ, ಇವರು ಯೂಶುವಲ್ ಆಗಿ ಸ್ಮಾಲ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡುವಂಥವ್ರು. ಪ್ಲಸ್ ಅವರು ಯೂಸ್ ಮಾಡುವಂಥ ಟೆಕ್ನಾಲಜಿ ಏನಿದೆ, ದರ್ ಇಸ್ ನೋ ಮಚ್ ಆಫ್ ಟೆಕ್ನಾಲಜಿ ಇನ್ವಾಲ್ವ್ಡ್ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಅಂದರೆ ಈಗ ನ್ಯೂಜಿಲೆಂಡ್ ಜೊತೆ ನಾವು ಕಂಪೀಟ್ ಮಾಡಬೇಕು, ಇಲ್ಲ ನ್ಯೂಜಿಲೆಂಡ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಏನೇ ಒಂದು ಅಂತಂದಾಗ, ಇಲ್ಲ ನ್ಯೂಜಿಲೆಂಡಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಒಂದು ಪ್ರಾಡಕ್ಟ್ನ ಅಂದಾಗ ಅಲ್ಲಿ ಒಂದು ಕ್ವಾಲಿಟಿ ಇಶ್ಯೂ ಬರುತ್ತೆ. ಓಕೆನಾ? ಸೊ ಈಗ ನಾವು ಭಾರತದ ಒಂದು ಏನಂತೀವಿ ಔಟ್ಪುಟ್ಸನ್ನು ತೊಗೊಂಡ್ರೆ, ಅಗ್ರಿಕಲ್ಚರ್ ಔಟ್ಪುಟ್ಸನ್ನು ತೊಗೊಂಡ್ರೆ ಕಂಪೇರ್ ಟು ನ್ಯೂಜಿಲೆಂಡ್, ಅದರ ಕ್ವಾಲಿಟಿ ಇರ್ಬೋದು ಮತ್ತು ಅದು ಪ್ರೊಡ್ಯೂಸ್ ಆಗುವಂತಹ ಟೈಮ್ ಪೀರಿಯಡ್ ಇರ್ಬೋದು, ಎರಡೂ ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ಭಾರತದ ರೈತರಿಗೆ ಜಾಗತಿಕವಾಗಿ ಏನು ಕಾಂಪಿಟೇಷನನ್ನು ಕೊಡಬೇಕಾಗುತ್ತೆ, ಅದು ಒಂದು ಇಶ್ಯೂ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಏನು ಅಂತಂದರೆ, ಈಗಾಗಲೇ ಹೇಳಿರೋ ಥರದ ಒಂದು ಕ್ವಾಲಿಟಿ ಕನ್ಸರ್ನ್ಸ್ ಏನಿರುತ್ತೆ ಅದು, ಅಂದರೆ ಭಾರತದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ಪದಾರ್ಥಗಳು ಏನಿರ್ತವೆ, ಯಾವುದೇ ರೀತಿಯಾದ ಪದಾರ್ಥಗಳಾಗ್ಬೋದು, ಆ ಪದಾರ್ಥಗಳ ಒಂದು ಕ್ವಾಲಿಟಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಕ್ವೆಶನ್ ಕೂಡ ಆಗುತ್ತೆ. ನಂತರ ಏನು ಅಂತಂದರೆ, ಈ ಎಮ್ ಎಸ್ ಎಮ್ ಇಗಳೇನಿದೆ, ಅಂದರೆ ಏನು ಸ್ಮಾಲ್ ಮೀಡಿಯಮ್ ಇಂಡಸ್ಟ್ರೀಸ್ಗಳು ಏನಿದೆ, ಇವುಗಳಿಗೆ ಅಡ್ಜಸ್ಟ್ ಆಗೋದಕ್ಕೆ, ಅಂದರೆ ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಕೆಲವು ಪ್ರಾಬ್ಲಮ್ಸ್ಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಹಾಗಾದರೆ ಇದನ್ನೆಲ್ಲ ನಾವು ತಡಿಬೇಕಂದ್ರೆ ಏನು ಮಾಡಬೇಕು? ಸೊ ವೇ ಫಾರ್ವರ್ಡ್, ಮುಂದೆ ಏನು ಮಾಡಬೇಕು? ಸೊ FTA, ಎಸ್, ಇಟ್ ಈಸ್ ಗುಡ್. ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಭಾರತ ಸೈನ್ ಮಾಡ್ತಾ ಇರೋದು, ಇಟ್ ಈಸ್ ಅ ವೆರಿ ಗುಡ್ ಸ್ಟೆಪ್ ಫಾರ್ ಭಾರತದ ಒಂದು ಎಕಾನಮಿಗೆ.
ಬಟ್ ಅಟ್ ದ ಸೇಮ್ ಟೈಮ್ ಅದರ ಇಂಪ್ಲಿಮೆಂಟೇಷನ್ ಏನಿದೆ, ಆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಇಂಪ್ಲಿಮೆಂಟೇಷನ್ ಬಿಕಮ್ಸ್ ಅ ರಿಯಲ್ ಟೆಸ್ಟ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಮುಂದೆ ಏನು ಮಾಡಬೇಕು ಅಂತ ನಾವು ನೋಡಿದ್ರೆ, MSMEಗಳು ಈ ಒಂದು FTAನ ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಅಂದರೆ ಈಗ ಇಲ್ಲಿ ಏನು ಹೇಳಿದ್ವಿ ನಾವು ಅಂತಂದರೆ, ಲೋ FTA ಯುಟಿಲೈಸೇಷನ್ ಫಾರ್ MSMEs. ಯಾಕೆ ಅಂತಂದರೆ ಅದು MSMEಗಳು ಬಹಳ ಚಿಕ್ಕ ಇಂಡಸ್ಟ್ರೀಸ್ಗಳಾಗಿರ್ತವೆ. ಅವು ಗ್ಲೋಬಲ್ ಲೆವೆಲಲ್ಲಿ ಕಂಪೀಟ್ ಮಾಡಬೇಕು ಅಂತಂದರೆ ಅವುಗಳಿಗೆ ಕೆಲವು ಏನಂತೀವಿ ಬೆನಿಫಿಟ್ಸನ್ನು ನೀಡಬೇಕಾಗತ್ತೆ. ಸೊ ಆ ರೀತಿಯಾಗಿ ಅದನ್ನು MSMEಗಳನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದು. ತದನಂತರ ಏನು ಅಂತಂದರೆ, ಕೆಲವು ಸೆನ್ಸಿಟಿವ್ ಸೆಕ್ಟರ್ಸ್ ಏನಿರುತ್ತೆ ಅದನ್ನು ನಾವು ಡೊಮೆಸ್ಟಿಕಲಿ ಎಷ್ಟು ರೆಡಿ ಆಗಿದ್ದಾವೆ ಅದು ಅಂತ ನೋಡಿಬಿಟ್ಟು ತದನಂತರ ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ಗಳನ್ನು ತೊಗೊಳ್ಳೋದು. ಫಾರ್ ಎಕ್ಸಾಂಪಲ್, ಈಗ ನಾವು ನ್ಯೂಜಿಲೆಂಡ್ ಡೈರಿಯನ್ನು ಮತ್ತು ಭಾರತದ ಡೈರಿಯನ್ನು ನಾವು ಕಂಪೇರ್ ಮಾಡಿದ್ರೆ, ನ್ಯೂಜಿಲೆಂಡ್ ಡೈರಿ ಒಂದು ಕ್ವಾಂಟಿಟಿಯಲ್ಲೂ ಚೆನ್ನಾಗಿದೆ, ಕ್ವಾಲಿಟಿಯಲ್ಲೂ ಚೆನ್ನಾಗಿದೆ. ಸೊ ನ್ಯೂಜಿಲೆಂಡ್ ಡೈರಿನ ಭಾರತದ ಡೈರಿ ಸೆಕ್ಟರ್ ಜೊತೆ ನಾವು ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಅಕಸ್ಮಾತ್ ಯಾರು ನಾವು ಈ ಒಂದು ಸೆಕ್ಟರಲ್ಲಿ ಡೈರಿ ಸೆಕ್ಟರಲ್ಲಿ ಕಂಪೀಟ್ ಮಾಡ್ತೀವಿ ಅಂತ ಹೋದರೆ, ಅಲ್ಲಿ ಇಂಡಿಯನ್ ಫಾರ್ಮರ್ಸ್ ಏನಿರ್ತಾರೆ ಅಥವಾ ಇಂಡಿಯನ್ ಡೈರಿ ಸೆಕ್ಟರ್ ಏನಿದೆ ಇದು ಹರ್ಟ್ ಆಗುತ್ತೆ. ಸೊ ಆಗ ಏನು ಮಾಡಬೇಕು ಅಂತಂದರೆ, ಈ ಒಂದು ಸೆನ್ಸಿಟಿವ್ ಸೆಕ್ಟರ್ಸ್, ಈಗ ಡೈರಿ ಸೆಕ್ಟರ್ ಇಲ್ಲಿ ಸೆನ್ಸಿಟಿವ್ ಸೆಕ್ಟರ್ ಆಗುತ್ತೆ. ಸೊ ಈ ಡೈರಿ ಸೆಕ್ಟರ್ನ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಬೋದು ಅಂದರೆ, ಒಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಡೈರಿ ಸೆಕ್ಟರನ್ನು ನಾವು ಇಂಪ್ರೂವ್ ಮಾಡಬೇಕಂತಂದರೆ ಏನೇನು ಸ್ಟೆಪ್ಸನ್ನು ತೊಗೋಬೋದು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ತದನಂತರ ಏನು ಅಂದರೆ, ಸ್ಕಿಲ್ ಅಪ್ಗ್ರೇಡೇಷನನ್ನು ಮಾಡ್ಕೋಬೇಕು. ಈಗ ನ್ಯೂಜಿಲೆಂಡ್ ಹೇಳಿದೆ 5000 ವೀಸಾಸ್ಗಳನ್ನು ಕೊಡ್ತೀವಿ ಅಂತ, ಆ್ಯಂಡ್ ಆಲ್ಸೋ 3 year ವರ್ಕ್ ವೀಸಾನು ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಸ್ಕಿಲ್ ಅಲ್ಲಿ ಇದೆಯಾ? 5000 ವೀಸಾಸ್ ಓಕೆ, ಬಟ್ ಆ 5000 ವೀಸಾಸನ್ನು ನಾವು ತೊಗೋಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಭಾರತದ ಒಂದು ಜನರಲ್ಲಿ ಇದೆಯಾ ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಸ್ಕಿಲ್ ಅಪ್ಗ್ರೇಡೇಷನನ್ನು ಮಾಡಬೇಕು. ತದನಂತರ ಏನು ಅಂತಂದರೆ, ಇದರಿಂದ ಏನಾಗುತ್ತೆ ಅಂದರೆ ಫ್ಯೂಚರ್ ಇಂಡೋ ಪೆಸಿಫಿಕ್ಕಲ್ಲಿ ಯಾವುದೋ ಒಂದು ಡೀಲ್ಗಳಾದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಂಡೋ ಪೆಸಿಫಿಕ್ನ ಒಂದು ಟ್ರೇಡ್ ಏನಿದೆ ಆ ಟ್ರೇಡ್ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಫಾರೆಸ್ಟ್ ಕಾಂಟ್ ಬಿ ಯೂಸ್ ಫಾರ್ ನಾನ್ ಫಾರೆಸ್ಟ್ರಿ ಪರ್ಪಸಸ್ ಸೇಸ್ SC. ಸೊ ಈ ಒಂದು ಆರ್ಟಿಕಲ್ ಏನಿದೆ, ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಮತ್ತು ಗಾಂಧಿ ಜೀವನ್ ಕೋಆಪರೇಟಿವ್ ಕೋಆಪರೇಟಿವ್ ಸೊಸೈಟಿ ಏನಿತ್ತು, ಇವೆರಡರ ನಡುವೆ ಒಂದು ಕೇಸ್ ನಡೆಯಿತು. ಆ ಕೇಸ್ನ ಒಂದು ಅಂಶವಾಗಿದೆ. ಸೊ ಇಲ್ಲಿ ಇವಾಗ ಕೇಸ್ ಏನು ಅಂತಂದರೆ, ಈ ಗಾಂಧಿ ಜೀವನ್ ಕೋಆಪರೇಟಿವ್ ಸೊಸೈಟಿ ಏನಿದೆ ಇದು ಕರ್ನಾಟಕದಲ್ಲಿ ಇರುವಂಥ ಸುಮಾರು 134 ಎಕರೆ ಫಾರೆಸ್ಟ್ ಲ್ಯಾಂಡ್ ಏನಿದೆ ಇದನ್ನು ಕೃಷಿ ಮಾಡೋದಕ್ಕೆ ಕೊಡಿ ಅಂತ ಅಂದ್ಬಿಟ್ಟು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಕರ್ನಾಟಕ ಗವರ್ಮೆಂಟ್ ಇದನ್ನು ನಿರಾಕರಿಸಿ ಹೈಕೋರ್ಟ್ ಮೊರೆ ಕೂಡ ಹೋಗಿತ್ತು. ಸೊ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ, ನೋ, ಫಾರೆಸ್ಟ್ ಕೆನಾಟ್ ಬಿ ಯೂಸ್ ಫಾರ್ ನಾನ್ ಫಾರೆಸ್ಟ್ರಿ ಪರ್ಪಸ್. ಏಕೆಂದರೆ ಇದು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಜಜ್ಮೆಂಟ್ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪು ಏನಿರುತ್ತೆ ಅದು ಯೂಶಲ್ ಆಗಿ ಲೋವರ್ ಕೋರ್ಟ್ಸ್ ಮೇಲೆ ಬೈಂಡಿಂಗ್ ಆಗಿರುತ್ತೆ. ಸೊ ಹಾಗೆ ನೋಡಿದಾಗ ಈ ಒಂದು ಏನು ಗಾಂಧಿ ಜೀವನ್ ಕೋಆಪರೇಟಿವ್ ಸೊಸೈಟಿ ಅವರು ಏನು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ, 134 ಎಕರೆ ಫಾರೆಸ್ಟ್ ಲ್ಯಾಂಡನ್ನು ಲೀಸ್ಗೆ ಕೊಡಿ ಫಾರ್ ಕೃಷಿ ಪರ್ಪಸ್ ಅಂತ, ಅದನ್ನು ನಾವು ಮಾಡೋದಕ್ಕೆ ಆಗಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿದೆ. ಸೊ ಈಗ ನಾವೇನು ನೋಡಬೇಕಾಗುತ್ತೆ ಅಂದರೆ, ಮೊದಲು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಹೇಳಿದೆ ಅಂತ ಹೇಳ್ಬೋದು. ಸೊ ಸುಪ್ರೀಂ ಕೋರ್ಟಲ್ಲಿ ಕ್ವೆಶನ್ ಇದ್ದಿದ್ದು ಏನು ಅಂದರೆ, ಕ್ಯಾನ್ ಫಾರೆಸ್ಟ್ ಲ್ಯಾಂಡ್ ಬಿ ಯೂಸ್ ಫಾರ್ ನಾನ್ ಫಾರೆಸ್ಟ್ರಿ ಪರ್ಪಸಸ್ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ವಿತೌಟ್ ಸೆಂಟ್ರಲ್ ಅಪ್ರೂವಲ್. ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಒಂದು ಒಪ್ಪಿಗೆ ಇಲ್ದಿರ ಫಾರೆಸ್ಟ್ ಲ್ಯಾಂಡನ್ನು ನಾನ್ ಫಾರೆಸ್ಟ್ ಪರ್ಪಸಸ್ಗೆ ಕೊಡ್ಬೋದಾ ಅನ್ನುವಂಥದ್ದು, ಅಥವಾ ಲೀಸ್ ಮಾಡ್ಬೋದಾ ಅಥವಾ ಯೂಸ್ ಮಾಡ್ಬೋದಾ ಅನ್ನುವಂಥ ಒಂದು ಕ್ವೆಶನ್ ಇತ್ತು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ, ನೋ, ಫಾರೆಸ್ಟ್ ಲ್ಯಾಂಡ್ ಕ್ಯಾನ್ ನಾಟ್ ಬಿ ಯೂಸ್ ಫಾರ್ ನಾನ್ ಫಾರೆಸ್ಟ್ರಿ ಪರ್ಪಸಸ್ ವಿತೌಟ್ ಸೆಂಟ್ರಲ್ ಅಪ್ರೂವಲ್. ಸೆಂಟರ್ ಏನಾದ್ರು, ಕೇಂದ್ರ ಸರ್ಕಾರ ಏನಾದ್ರು ಒಪ್ಪಿಗೆ ಕೊಟ್ಟರೆ ಆಗ ಮಾತ್ರನೇ ಆ ಒಂದು ಫಾರೆಸ್ಟ್ ಲ್ಯಾಂಡನ್ನು ನಾನ್ ಫಾರೆಸ್ಟ್ ಪರ್ಪಸಸ್ ಲೈಕ್ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ದು. ಈ ಒಂದು ಪ್ರಾವಿಷನ್ ಏನಿದೆ ಇದು ನಮ್ಮ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980ಯ ಒಂದು ಆ್ಯಕ್ಟ್ ಏನಿದೆ ಇದರ ಸೆಕ್ಷನ್ 2 ಅಲ್ಲೂ ಕೂಡ ಇದನ್ನೇ ಹೇಳುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಇದ್ದರೆ ಮಾತ್ರ ಅಥವಾ ಪ್ರೀ ಕನ್ಸೆಂಟ್ ಇದ್ದರೆ ಮಾತ್ರನೇ ಅರಣ್ಯ ಭೂಮಿ ಏನಿದೆ ಅಂದರೆ ಫಾರೆಸ್ಟ್ ಲ್ಯಾಂಡ್ ಏನಿದೆ ಅದನ್ನು ನಾನ್ ಫಾರೆಸ್ಟ್ ಪರ್ಪಸಸ್ಗೆ ಯೂಸ್ ಮಾಡ್ಬೋದು ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ನಮಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಸೆಕ್ಷನ್ 2 ಏನು ಹೇಳುತ್ತೆ ಅಂದರೆ, ಫಾರೆಸ್ಟ್ ಲ್ಯಾಂಡ್ ಕೆ ನಾಟ್ ಬಿ ಯೂಸ್ಡ್ ಫಾರ್ ನಾನ್ ಫಾರೆಸ್ಟ್ ಪರ್ಪಸಸ್ ವಿತೌಟ್ ಸೆಂಟ್ರಲ್ ಅಪ್ರೂವಲ್ ಅನ್ನುವಂಥದ್ದು. ಸೊ ಹಾಗೆ ಇನ್ನೇನೇನು ಹೇಳುತ್ತೆ ಅಂತಂದರೆ, ಈಗಾಗಲೇ ಇಂಟರ್ಪ್ರಿಟೇಷನ್ ನಾವು ನೋಡಿದ್ವಿ ಸೆಕ್ಷನ್ 2 ಏನು ಹೇಳುತ್ತೆ ಅಂತ. ತದನಂತರ ಈ ಹಿಂದಿನ ಒಂದು ಜಡ್ಜ್ಮೆಂಟ್ಸ್ಗಳನ್ನು ನಾವು ನೋಡಿದ್ರೂ ಕೂಡ 2000 ಇಸ್ವಿಯಲ್ಲಿ ಒಂದು ಕೋರ್ಟ್ ರೂಲಿಂಗ್ ಏನು ಹೇಳಿತ್ತು ಅಂತಂದರೆ,
prohibiting dereservation of forests, wildlife sanctuaries ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್ ವಿತೌಟ್ ಸುಪ್ರೀಂ ಕೋರ್ಟ್ ಪರ್ಮಿಷನ್. ಸೊ ಆಗ ಏನು ಹೇಳಿತು 2000 ಸುಪ್ರೀಂ ಕೋರ್ಟ್ ಪರ್ಮಿಷನ್ ಇಲ್ದಿರ ಈ ಒಂದು ಫಾರೆಸ್ಟ್ ಲ್ಯಾಂಡ್ ಇರ್ಬೋದು, ಇಲ್ಲ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಏನಿರ್ತವೆ, ನ್ಯಾಷನಲ್ ಪಾರ್ಕ್ಗಳು ಏನಿರ್ತವೆ, ಇವುಗಳನ್ನೆಲ್ಲ ಕೊಡೋ ಹಾಗಿಲ್ಲ ವಿತೌಟ್ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಅಂತ. ಆ್ಯಂಡ್ ಈಗ ಕರ್ನಾಟಕ ಹೈಕೋರ್ಟ್ ಕೂಡ ಇವುಗಳನ್ನೇ ಫಾಲೋ ಮಾಡ್ಕೊಂಡು ಬಂದಿದೆ. ಆ್ಯಂಡ್ ಆಲ್ಸೋ ಕರ್ನಾಟಕ ಹೈಕೋರ್ಟ್ ಏನು ಅಬ್ಸರ್ವ್ ಮಾಡಿರೋದು ಅಂತಂದರೆ, ಈ ಒಂದು ಕೋಆಪರೇಟಿವ್ ಸೊಸೈಟಿ ಏನಿದೆ ಇದು ಆಲ್ಮೋಸ್ಟ್ 10 ಇಯರ್ಸ್ವರೆಗೂ ಇಲ್ಲೀಗಲ್ ಆಗಿ ಈ ಒಂದು ಲ್ಯಾಂಡ್ ಏನಿದೆ, ಫಾರೆಸ್ಟ್ ಲ್ಯಾಂಡ್ ಏನಿದೆ, ಅರಣ್ಯ ಭೂಮಿ ಏನಿದೆ, ಇದನ್ನು ಇಲ್ಲೀಗಲ್ ಆಗಿ ಅವರು ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಫಾರ್ ಅಗ್ರಿಕಲ್ಚರಲ್ ಪರ್ಪಸಸ್. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ನೀವು ಲಾಂಗ್ ಟರ್ಮಲ್ಲಿ ಇಲ್ಲೀಗಲ್ ಆಗಿ ಒಂದು ಇದನ್ನು ಏನು ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದೀರಾ, ಅದರಿಂದ ನಾವು ನಿಮಗೆ ಲೀಗಲ್ ಎಂಟೈಟಲ್ಮೆಂಟನ್ನು ಕೊಡೋಕ್ಕಾಗೋದಿಲ್ಲ ಅಂತ ಕೂಡ ಹೈಕೋರ್ಟ್ ಇಲ್ಲಿ ಹೇಳಿದೆ. ಓಕೆನಾ. ಸೊ ಇದಿಷ್ಟು ನಮಗೆ ಬೇಸಿಕ್ ಏನಾಗ್ತಾ ಇದೆ ಅನ್ನೋದಾಯಿತು. ಸೊ ಈಗ ನಾವು ಏನು ನೋಡಬೇಕು ಅಂತಲೇ, ಈ ಒಂದು ತೀರ್ಪು ಎನ್ವಿರಾನ್ಮೆಂಟಲಿ, ಕಾನ್ಸ್ಟಿಟ್ಯೂಷನಲಿ ಮತ್ತು ಪಾಲಿಸಿ ಇಂಪ್ಲಿಕೇಶನ್ಸ್ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದು. ಮೊದಲನೇದಾಗಿ ಇದು ಎನ್ವಿರಾನ್ಮೆಂಟಲ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಎಸ್ ಇಟ್ ಇಸ್ ಅ ಗುಡ್ ಡಿಸಿಷನ್. ಯಾಕೆ ಅಂತಂದರೆ ಫಾರೆಸ್ಟ್ಸಿಂದ ಏನಾಗುತ್ತೆ, ಕಾಡುಗಳಿಂದ ನಮ್ಮ ಒಂದು ಏನು ಹಲವು ಸಸ್ಯ ಜಾತಿಗಳಿರ್ಬೋದು, ಇಲ್ಲ ಪ್ರಾಣಿ ಸಂಕುಲ ಏನಿದೆ, ಇವುಗಳ ಒಂದು ಕನ್ಸರ್ವೇಷನ್, ಸಂರಕ್ಷಣೆ ಆಗ್ತಾ ಇದೆ ಕಾಡುಗಳು ಇರೋದ್ರಿಂದನೇ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಅದರ ನಂತರ ಏನು ಹವಾಮಾನ ಬದಲಾವಣೆ ಆಗ್ತಾ ಇದೆ, ಅದನ್ನು ನಾವು ಚೇಂಜ್ ಮಾಡಬೇಕು ಅಂತಂದರೆ ಮತ್ತಷ್ಟು ಮರಗಳ ಒಂದು ಅವಶ್ಯಕತೆ ಇದೆ. ಸೊ ಕಾಡುಗಳು ಇಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ಗೆ ಫಾರೆಸ್ಟ್ ಬೇಕು. ನಂತರ ವಾಟರ್ ಸೆಕ್ಯೂರಿಟಿ ಇರ್ಬೋದು, ಇಕಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಇರ್ಬೋದು, ಈ ರೀತಿಯಾಗಿ ಈ ಎಲ್ಲ ಒಂದು ಮುಖ್ಯ ಕಾರ್ಯಗಳನ್ನು ಫಾರೆಸ್ಟ್ ಲ್ಯಾಂಡ್, ಅರಣ್ಯ ಭೂಮಿ ಮಾಡ್ತಾ ಇದೆ, ಅಂದರೆ ಫಾರೆಸ್ಟ್ಗಳು ಮಾಡ್ತಾ ಇದೆ. ಬಟ್ ಯಾವಾಗ ಈ ಒಂದು ಫಾರೆಸ್ಟ್ಗಳನ್ನು ನಾವು, ಅಂದರೆ ಈ ಒಂದು ಮರಗಳನ್ನು ಕಡಿದು ಅದನ್ನ ಅಗ್ರಿಕಲ್ಚರ್ಗೆ ಬಳಸ್ಕೋತೀವಿ, ಅಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಯಾವಾಗ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಬಯೋಡೈವರ್ಸಿಟಿ ಹಾರ್ಮ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಅಂದರೆ ಟೆಂಪರೇಚರ್ ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ನೆಗೆಟಿವ್ ಎಫೆಕ್ಟ್ಸನ್ನು ಅನುಭವಿಸ್ಬೇಕಾಗುತ್ತೆ. ಸೊ ವಾಟ್ ಎವರ್ ದ ಹೈಕೋರ್ಟ್ ಹ್ಯಾಸ್ ಸೆಡ್, ಅಂದರೆ ಏನು ಫಾರೆಸ್ಟ್ ಲ್ಯಾಂಡನ್ನು ಯೂಸ್ ಮಾಡಬಾರ್ದು ನಾನ್ ಫಾರೆಸ್ಟ್ ಪರ್ಪಸ್ಗೆ ಅಂತ, ಇಟ್ ಈಸ್ ಗುಡ್ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ನೋಡಿದಾಗ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಾನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ, ನಮ್ಮ ಒಂದು DPSPಯಲ್ಲಿ ಆರ್ಟಿಕಲ್ 48A ಏನಿದೆ, ಇದೇನು ಹೇಳುತ್ತೆ ಅಂದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆನೇ ಮಾತಾಡುತ್ತೆ. ನಂತರ ಆರ್ಟಿಕಲ್ 21 ಏನಿದೆ, ರೈಟ್ ಟು ಲೈಫ್ ಅಡಿಯಲ್ಲಿ ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್ ಇಸ್ ಆಲ್ಸೋ ಪ್ರಾವಿಷನ್. ಸೊ ಅದು ಕೂಡ ಇಲ್ಲ ಆಗುತ್ತೆ. ತದನಂತರ ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರೈನ್ ಏನಿದೆ, ಏನು ಹೇಳುತ್ತೆ, ಸ್ಟೇಟ್ ಹೋಲ್ಡ್ಸ್ ನ್ಯಾಚುರಲ್ ರಿಸೋರ್ಸಸ್ ಇನ್ ಟ್ರಸ್ಟ್ ಫಾರ್ ಸಿಟಿಸನ್ಸ್. ಸೊ ನಾಗರಿಕರಿಗಾಗಿ ಈ ಒಂದು ಏನು ನ್ಯಾಚುರಲ್ ರಿಸೋರ್ಸಸ್ ಇದೆ ಇದನ್ನು ಸ್ಟೇಟ್ ಹೋಲ್ಡ್ ಮಾಡುತ್ತೆ. ಯಾರಿಗೆ ಬದಲಾಗಿ, ನಾಗರಿಕರ ಬದಲಾಗಿ. ಸೊ ಬೇಸಿಕಲಿ ಇಲ್ಲಿ ಸಿಟಿಸನ್ಸೇ ಓನರ್, ಬಟ್ ಅದನ್ನ ಟ್ರಸ್ಟ್ ಮುಖಾಂತರ ಮೇಂಟೈನ್ ಮಾಡ್ತಾ ಇರೋದು ಯಾರು, ಸ್ಟೇಟ್. ಸೊ ಈ ಒಂದು ಸ್ಟೇಟ್ ಅಂತ ಬಂದಾಗ ಅಲ್ಲಿ ಜುಡಿಷಿಯರಿ ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಈ ಒಂದು ಡಿಸಿಷನ್ ಇಂದ ಇಟ್ ಈಸ್ ವೆರಿ ಗುಡ್ ಅಂತ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನಲ್ ಪರ್ಸ್ಪೆಕ್ಟಿವ್ ನೋಡಿದಾಗ. ಇನ್ನು ನಾವು ಗವರ್ನೆನ್ಸ್ ಅಥವಾ ಪಾಲಿಫಿಕೇಶನ್ ಏನು ಅಂತ ನಾವು ನೋಡಕ್ಕೆ ಹೋದರೆ, ದ ಜಡ್ಜ್ಮೆಂಟ್ ಲಿಮಿಟ್ ಸ್ಟೇಟ್ ಲೆವೆಲ್ ಡಿಸ್ಕ್ರಿಷನ್ ಓವರ್ ಫಾರೆಸ್ಟ್ ಲ್ಯಾಂಡ್. ಒಂದು ಅಂದರೆ ಏನು ಮಾಡುತ್ತೆ, ಪೊಲಿಟಿಕಲ್ ಪಾಪ್ಯುಲಿಸಮನ್ನು ಇದು ಚೆಕ್ ಮಾಡುತ್ತೆ, ಅಂದರೆ ಸ್ಟಾಪ್ ಮಾಡುತ್ತೆ. ಪೊಲಿಟಿಕಲ್ ಪ್ರಾಪಗಂಡಾಗೋಸ್ಕರ ನಾವು ಅಂದರೆ ಈ ಒಂದು ಫಾರೆಸ್ಟ್ ಲ್ಯಾಂಡನ್ನು ಮಿಸ್ಯೂಸ್ ಮಾಡೋದನ್ನು ಇಲ್ಲಿ ತಪ್ಪಿಸುತ್ತೆ. ಒಂದು. ಎರಡನೇದಾಗಿ ಏನು ಅಂತಂದರೆ ರೆಗ್ಯುಲರೈಸೇಷನ್ ಆಫ್ ಇಲ್ಲೀಗಲ್ ಲ್ಯಾಂಡ್ ಯೂಸ್, ಅಂದರೆ ಈ ಒಂದು ಇಲ್ಲೀಗಲ್ ಲ್ಯಾಂಡ್ ಯೂಸ್ ಏನಿದೆ ಇದನ್ನು ಇಲ್ಲಿ ಕಡಿಮೆ ಮಾಡ್ತಾ ಹೋಗುತ್ತೆ. ಎರಡನೇದು. ಮತ್ತು ಮೂರನೇದಾಗಿ ರೂಲ್ ಬೇಸ್ಡ್ ಎನ್ವಿರಾನ್ಮೆಂಟಲ್ ಗವರ್ನೆನ್ಸನ್ನು ಇದು ಅಡಾಪ್ಟ್ ಮಾಡ್ದಂಗೆ ಆಯಿತು. ಯಾಕೆ ಅಂತಂದರೆ ಆ ರೂಲ್ಸ್ ಏನಿದೆ ಈಗ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಮುಖಾಂತರನೇ ಸೆಕ್ಷನ್ 2 ಅಲ್ಲಿ ಹೇಳಿರೋದು ಏನಂತ, ಫಾರೆಸ್ಟ್ ಲ್ಯಾಂಡನ್ನು ನಾನ್ ಫಾರೆಸ್ಟ್ ಪರ್ಪಸ್ಗೆ ಯೂಸ್ ಮಾಡಬಾರ್ದು ಅಂತ. ಸೊ ಅಲ್ಲಿ ರೂಲ್ ಬೇಸ್ಡ್ ಎನ್ವಿರಾನ್ಮೆಂಟಲ್ ಗವರ್ನೆನ್ಸನ್ನು ಇದು ತರ್ತಾ ಇದೆ. ತದನಂತರ ಏನು, ರೀಇನ್ಫೋರ್ಸಸ್ ಸೆಂಟ್ರಲ್ ಓವರ್ಸೈಟ್ ಇನ್ ಫಾರೆಸ್ಟ್ ಕನ್ಸರ್ವೇಷನ್. ಸೊ ಓವರ್ ಆಲ್ ಆಗಿ ನಾವು ನೋಡಿದಾಗ ಡೆವಲಪ್ಮೆಂಟ್ ಏನಿದೆ ಇದು ಎನ್ವಿರಾನ್ಮೆಂಟಲ್ ಸೇಫ್ ಗಾರ್ಡ್ಗೆ ಏನಂತೀವಿ ಜೊತೆಯಾಗಿ ಇರಬೇಕೇ ಹೊರತು ನಾಟ್ ಅಗೇನ್ಸ್ಟ್. ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ನಾವು ಪರಿಸರವನ್ನು ಹಾನಿ ಮಾಡಬಾರ್ದು. ಅಟ್ ದ ಸೇಮ್ ಟೈಮ್ ಡೆವಲಪ್ಮೆಂಟ್ ಆಗ್ತಾ ಇರಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪರಿಸರದ ಸಂರಕ್ಷಣೆ ಕೂಡ ನಡೀತಾ ಇರಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾದರೆ ಏನು ಮಾಡ್ಬೋದು ಅಂತಂದರೆ, ಒಂದು ಕಮ್ಯುನಿಟಿ ಫಾರೆಸ್ಟ್ರಿಯನ್ನು ಮತ್ತಷ್ಟು ಜಾಸ್ತಿ ಮಾಡೋದು. ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಆ ಡೆವಲಪ್ಮೆಂಟ್ ಜೊತೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನನ್ನು ಮಾಡಬೇಕು, ಇಲ್ಲ ಎನ್ವಿರಾನ್ಮೆಂಟ್ ಸೇಫ್ ಗಾರ್ಡನ್ನು ಮಾಡಬೇಕು ಅಂದರೆ ನಾವು ಕಮ್ಯುನಿಟಿ ಫಾರೆಸ್ಟ್ರಿಯನ್ನು ಏನಂತೀವಿ ಪ್ರಮೋಟ್ ಮಾಡಬೇಕು.
ತದನಂತರ ಫಾರೆಸ್ಟ್ ರೈಟ್ಸ್ ಏನಿದೆ ಅದನ್ನು ಬಲಪಡಿಸ್ಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಉತ್ತರಾಖಂಡ್ನ ಒಂದು ರಿವರ್ಸನ್ನು ನೋಡಿದ್ರೆ, ಅಂದರೆ ಅಲ್ಲಿ ಹೈಕೋರ್ಟ್ ಏನಿದೆ, ಉತ್ತರಾಖಂಡಲ್ಲಿರೋ ನದಿಗಳೇನಿದೆ ಅವು ಕೂಡ ಲಿವಿಂಗ್ ಪರ್ಸನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ ರೀತಿಯಾಗಿ ಮಾಡುವ ಮುಖಾಂತರ ಅಂದರೆ ಹಂಗೆ ಫಾರೆಸ್ಟ್ ರೈಟ್ಸ್ ಏನಿದೆ ಅದನ್ನು ಮತ್ತಷ್ಟು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥದ್ದು. ತದನಂತರ ಸೆಂಟರ್ ಮತ್ತು ಸ್ಟೇಟ್ ಗವರ್ಮೆಂಟ್ಸ್ಗಳು ಏನಿರ್ತಾರೆ ಇವುಗಳು ಕೋಆರ್ಡಿನೇಷನಲ್ಲಿ ಇರಬೇಕು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅನ್ನುವಂಥ ಪಾರ್ಟ್ ಬಂದಾಗ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಂತ ಬಂದಾಗ ಈಗಾಗಲೇ ನಾನು ಹೇಳಿರೋ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಇಂಪಾರ್ಟೆಂಟ್ ಆಗುತ್ತೆ, ಎನ್ವಿರಾನ್ಮೆಂಟ್ ಆ್ಯಕ್ಟ್ ಏನಿದೆ ಎನ್ವಿರಾನ್ಮೆಂಟ್ ಆ್ಯಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಈ ರೀತಿಯಾಗಿ ಏನು ಮತ್ತು ಬಯೋಡೈವರ್ಸಿಟಿ ಆ್ಯಕ್ಟ್ ಏನಿದೆ, ಈ ರೀತಿಯಾದ ಆ್ಯಕ್ಟ್ಸ್ಗಳೇನಿದೆ ಈ ಆ್ಯಕ್ಟ್ಸ್ಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಆನ್ ದ ರೈಟ್ ಟು ಅ ಹೆಲ್ದಿ ಎನ್ವಿರಾನ್ಮೆಂಟ್. ಸೊ ಈ ಒಂದು ಆರ್ಟಿಕಲ್ ಏನಿದೆ ನಮ್ಮ ಒಂದು ಡೆಲ್ಲಿ NCR ರೀಜನ್ನಲ್ಲಿ ಇನ್ಕ್ರೀಸ್ ಆಗ್ತಾ ಇರುವಂತಹ ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ ಏನಿದೆ ಅದರ ಒಂದು ತೀವ್ರತೆ ಅಥವಾ ಅದರ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲಲ್ಲಿ ಮಾತಾಡ್ತಾ ಇದೆ. ಅಂದರೆ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಸಿಟಿಸನ್ ಇನ್ ಇಂಡಿಯಾ ಅನ್ನೋದನ್ನು ಸ್ಟ್ರೆಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ನ ಚೇಂಜ್ ಮಾಡ್ಬೋದು, ಇಲ್ಲ ಡಿಸಾಸ್ಟರ್ ಮತ್ತು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ನ ಯಾವ ರೀತಿಯಾಗಿ ಮಾಡ್ಬೋದು, ಮತ್ತು ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರಿನ ಬಗ್ಗೆ ಎಲ್ಲ ಒಂದು ಆರ್ಟಿಕಲ್ ಮಾತಾಡ್ತದೆ. ಸೊ ಮೊದಲಿಗೆ ಇಶ್ಯೂ ಏನು ಅಂತ ನೋಡಿ, ತದನಂತರ ಕಾನ್ಸ್ಟಿಟ್ಯೂಷನಲ್ ಅನಾಲಿಸಿಸ್ ಇರ್ಬೋದು, ಜುಡಿಷಿಯರಿ ಅನಾಲಿಸಿಸ್ ಇದೆಲ್ಲನೂ ನಾವು ನೋಡ್ಕೊಂಡು ಹೋಗೋಣ. ಮೊದಲಿಗೆ ಈಗಾಗಲೇ ಹೇಳಿರೋ ಥರ ಈ ಆರ್ಟಿಕಲ್ ಮುಖ್ಯವಾಗಿ ಮಾತಾಡ್ತಾ ಇದ್ದು ರೈಸಿಂಗ್ ಏರ್ ಪೊಲ್ಯೂಷನ್ ಇನ್ ಡೆಲ್ಲಿ NCR ರೀಜನಲ್ಲಿ ಏನು ಈ ಅಕ್ಟೋಬರ್ ಟು ಜಾನ್ವರಿ ಏನು ತೀವ್ರವಾದ ವಾಯು ಮಾಲಿನ್ಯ ಇರುತ್ತೆ ಅದರ ಅದರ ಹಿನ್ನೆಲೆಯಲ್ಲಿ ಇದು ಮಾತಾಡ್ತಾ ಇರುವಂಥದ್ದು. ಜುಡಿಷಿಯಲ್ ಇಂಟರ್ವೆನ್ಷನ್ ಎಸ್ ಇಟ್ ಇಸ್ ಗುಡ್. ಅಂದರೆ ಸ್ಕೂಲ್ಗಳನ್ನು ಕ್ಲೋಸ್ ಮಾಡಿ ಅಂತ ಹೇಳೋದಿರ್ಬೋದು, ಇಲ್ಲ ಕನ್ಸ್ಟ್ರಕ್ಷನ್ ಮೇಲೆ ಬ್ಯಾನನ್ನು ತರೋದಿರ್ಬೋದು, ಅಥವಾ ಹಾಲ್ಟ್ ಮಾಡೋದಿರ್ಬೋದು, ಇದೆಲ್ಲ ಎಸ್ ಇಟ್ ಇಸ್ ಗುಡ್. ಬಟ್ ಇಲ್ಲಿ ಏನಾಗ್ತದೆ ಭಾರತದಲ್ಲಿ ಅಂದರೆ ಈ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಏನಿದೆ ಇಟ್ ಈಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್ ಆಫ್ ಜುಡಿಷಿಯಲ್ ಇಂಟರ್ವೆನ್ಷನ್ ಥರ ಆಗೋಗಿದೆ. ಅಂದರೆ ಕೋರ್ಟ್ಗಳು ಮಧ್ಯಸ್ಥಿಕೆ ವಹಿಸಿಲ್ಲ ಅಂತಂದರೆ ಸರ್ಕಾರ ಯಾವುದೇ ರೀತಿಯಾದ ಒಂದು ಏನಂತೀವಿ ಸ್ಟೆಪ್ಸನ್ನು ತಗೋತಾ ಇಲ್ಲ ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅನ್ನೋ ರೀತಿಯಾಗಿ ಆಗೋಗಿದೆ. ಈಗ ಹಿಂದಿನ ಆರ್ಟಿಕಲಲ್ಲೂ ನಾವು ನೋಡಿದ್ವಿ, ಏನು ಇದಿದೆ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇದೆ, ಬಟ್ ಓನ್ಲಿ ವೆನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ದ್ಯಾಟ್ ಆಗ ಮಾತ್ರ ನಾವು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಇಲ್ಲೂ ಏನಾಗ್ತಾಯಿದೆ, ಡೆಲ್ಲಿ NCR ರೀಜನಲ್ಲಿ ವಾಯು ಮಾಲಿನ್ಯನ ತಡಿಬೇಕು ಅಂತ ಗೌರ್ಮೆಂಟ್ ಸ್ಟೆಪ್ಸನ್ನು ತಗೊಂಡ್ರು ಕೂಡ ಬಟ್ ಇಟ್ಸ್ ನಾಟ್ ಎಫೆಕ್ಟಿವ್ ಅಂತ ಹೇಳ್ಬೋದು. ಮೇಯ್ನಾಗಿ ಏನಾಗ್ತಾಯಿದೆ, ಜುಡಿಷಿಯರಿನೇ ಇಲ್ಲಿ ಮಧ್ಯ ಬರ್ತಾಯಿದೆ. ಜುಡಿಷಿಯರಿ ಬಂದು ಏನಾದ್ರು ಒಂದು ಸ್ಟೆಪ್ ತಗೊಂಡಿಲ್ಲ ಅಂತಂದರೆ ಅಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ. ಸೊ ಈ ರೀತಿಯಾಗಿ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಏನು ಅಂದರೆ ಕೇವಲ ಜುಡಿಷಿಯಲ್ ಇಂಟರ್ವೆನ್ಷನ್ ಅಷ್ಟೇ ಅಲ್ಲ, ಬಟ್ ಕಾನ್ಸ್ಟಿಟ್ಯೂಷನಲ್ ಕ್ಲಾರಿಟಿ ಕೂಡ ಬೇಕು ಅನ್ನೋದನ್ನು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಮೊದಲಿಗೆ ಈ ಒಂದು ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ ಅಂತ ನೋಡೋಣ. ನಮ್ಮ ಒಂದು ಆರ್ಟಿಕಲ್ 21 ಏನಿದೆ, ರೈಟ್ ಟು ಲೈಫ್ ಆ್ಯಂಡ್ ಲೈವ್ಲಿಹುಡ್ ಏನಿದೆ, ಈ ಒಂದು ಆರ್ಟಿಕಲ್ ಅಡಿಯಲ್ಲೇ ಈ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಬರುತ್ತೆ. ಅಂದರೆ ನಾಟ್ ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಬಟ್ ಇಟ್ ಈಸ್ ಇನ್ಕ್ಲೂಡೆಡ್ ಅಂಡರ್ ರೈಟ್ ಟು ಲೈಫ್ ಅಂತ ಹೇಳ್ಬೋದು. ಅಂದರೆ ಏನು ಎಕ್ಸ್ಕ್ಲೂಸಿವ್ ಆಗಿ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಅಂತಿಲ್ಲ. ಅದಕ್ಕೆ ಬದಲಿಗೆ ಏನಿದೆ ಅಂದರೆ ರೈಟ್ ಟು ಕ್ಲೀನ್ ಏರ್ ಇದೆ, ರೈಟ್ ಟು ಸೇಫ್ ಡ್ರಿಂಕಿಂಗ್ ವಾಟರ್ ಇದೆ, ರೈಟ್ ಟು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಇದೆ. ಬಟ್ ಎಕ್ಸ್ಪ್ಲಿಸಿಟ್ಟಾಗಿ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಅಂತ ಮೆನ್ಷನ್ ಮಾಡಿಲ್ಲ. ಓಕೆನಾ? ಸೊ ದಿಸ್ ಇಸ್ ಫಸ್ಟ್ ಪ್ರಾಬ್ಲಮ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಲೈಫ್ ಅಂತ ಹೇಳಿರೋದಷ್ಟೇ. ಬಟ್ ಈ ರೈಟ್ ಟು ಕ್ಲೀನ್ ಏರ್ ಇರ್ಬೋದು, ಸೇಫ್ ಡ್ರಿಂಕಿಂಗ್ ವಾಟರ್, ರೈಟ್ ಟು ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಇದೆಲ್ಲ ಎಲ್ಲಿಂದ ಬಂದಿದೆ? ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸಿಂದ ಬಂದಿದೆ. ಅಂದರೆ ಬೇರೆ ಬೇರೆ ಕೇಸ್ಗಳನ್ನು ಫೈಲ್ ಮಾಡಿದಾಗ ಜುಡಿಷಿಯರಿ ಏನು ಹೇಳಿದ್ದಾನೆ, ಸುಪ್ರೀಂ ಕೋರ್ಟ್ ಇರ್ಬೋದು, ಬೇರೆ ಬೇರೆ ಹೈಕೋರ್ಟ್ಗಳಿರ್ಬೋದು, ಏನು ಹೇಳಿದೆ ಆ ಒಂದು ತೀರ್ಪಿನ ಬೇಸಿಸ್ ಮೇಲೆ ಇವುಗಳನ್ನು ಆರ್ಟಿಕಲ್ 21 ಅಂಡರಲ್ಲಿ ನಾವು ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ಎಕ್ಸ್ಪ್ಲಿಸಿಟ್ಟಾಗಿ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡುತ್ತಾ? ಇಲ್ಲ, ಮಾತಾಡಲ್ಲ. ಬಟ್ ಏನದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಮತ್ತು DPSPಯಲ್ಲಿ ನಾವು ಈ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಬಗ್ಗೆ ನೋಡ್ಬೋದಾಗುತ್ತೆ. 48 ಏನು ಹೇಳುತ್ತೆ ಅಂದರೆ ನಮ್ಮ ಒಂದು ಎನ್ವಿರಾನ್ಮೆಂಟ್ ಏನಿದೆ ಆ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡುವಂಥ ಜವಾಬ್ದಾರಿ ಏನಿದೆ ಅದು ಸರ್ಕಾರದಾಗಿದೆ ಅಂತ 48A ಹೇಳುತ್ತೆ. ಅದೇ ರೀತಿಯಾಗಿ ಫಂಡಮೆಂಟಲ್ ಡ್ಯೂಟೀಸ್ಗೆ ಬಂದಾಗ ಆರ್ಟಿಕಲ್ 51AG ಏನು ಹೇಳುತ್ತೆ ಅಂತಂದರೆ ನಾಗರಿಕರು ತಮ್ಮ ಒಂದು ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಿಸ್ಕೋಬೇಕು ಅನ್ನುವಂಥದ್ದು ಫಂಡಮೆಂಟಲ್ ಡ್ಯೂಟಿ. ಓಕೆನಾ? ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ
ಡಿ ಪಿ ಎಸ್ ಪಿನೇ ಆಗಲಿ ಫಂಡಮೆಂಟಲ್ ಡ್ಯೂಟೀಸೇ ಆಗಲಿ, ದೇ ಬೋತ್ ಆರ್ ನಾನ್ ಜಸ್ಟಿಸಿಯಬಲ್. ಆ್ಯಂಡ್ ಆಲ್ಸೋ ಎಸ್ ಡಿ ಪಿ ಎಸ್ ಪಿ ಎನ್ಫೋರ್ಸಬಲ್ ಇರ್ಬೋದು, ಬಟ್ ಫಂಡಮೆಂಟಲ್ ಡ್ಯೂಟೀಸ್ ಬಂದರೆ ಡ್ಯೂಟೀಸ್ ಇಸ್ ನಾನ್ ಜಸ್ಟಿಸಿಯಬಲ್, ನಾನ್ ಎನ್ಫೋರ್ಸಬಲ್. ಸೊ ಹೀಗಿರುವಾಗ ಏನಾಗುತ್ತೆ, ದೋ ಇಟ್ ಈಸ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್, ಲೀಗಲಾಗಿ ಅದು ವೀಕ್ ಆಗಿದೆ. ಮಾರಲಿ ಎಸ್ ಇಟ್ ಈಸ್ ಸ್ಟ್ರಾಂಗ್, ಬಟ್ ಲೀಗಲಿ ಬಂದಾಗ ಇಟ್ ಈಸ್ ವೀಕ್. ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ಇದು ಸದ್ಯಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಪ್ರಾವಿಷನ್ಸ್. ಸೊ ಎಕ್ಸ್ಪ್ಲಿಸಿಟಾಗಿ ಎಲ್ಲೂ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಆಲ್ಸೋ ಯಾವುದೇ ಒಂದು ಬೇರೆ ಒಂದು ರೈಟ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಬರ್ತಾ ಇದೆ ಅಂತಂದರೆ ಅದೆಲ್ಲ ಬಂದಿರೋದು ಎಲ್ಲಿಂದ, ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸಿಂದ. ಆ್ಯಂಡ್ ಡಿ ಪಿ ಎಸ್ ಪಿ ಮತ್ತು ಫಂಡಮೆಂಟಲ್ ಡ್ಯೂಟೀಸಲ್ಲಿ ಈ ರೀತಿಯಾಗಿ ಒಂದು ಮೆನ್ಷನ್ ಮಾಡಿದರೂ ಕೂಡ, ಹೆಲ್ದಿ ಎನ್ವಿರಾನ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡಿದರೂ ಕೂಡ ಅವು ಲೀಗಲಾಗಿ ವೀಕ್ ಇರುವಂಥ ಕಾರಣ ಅಷ್ಟಾಗಿ ಎಫೆಕ್ಟಿವ್ ಆಗಿರೋದಿಲ್ಲ. ಓಕೆನಾ? ಸೊ ಇದಿಷ್ಟು ಒನ್ ಪಾರ್ಟ್ ಆಯಿತು. ನೆಕ್ಸ್ಟ್ ಈಗ ವಿತ್ ರೆಸ್ಪೆಕ್ಟ್ ಟು ಜುಡಿಷಿಯರಿ ಇನ್ವಾಲ್ವ್ ಏನಾಗ್ತಾ ಇದೆ, ಈ ಒಂದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನಲ್ಲಿ ಜುಡಿಷಿಯರಿ ಏನು ಇನ್ವಾಲ್ವ್ ಆಗ್ತಾ ಇದೆ, ಅದರಿಂದ ಏನಾಗ್ತಾ ಇದೆ ಅಂತಂದರೆ ನಮ್ಮ ಒಂದು ಸೆಪರೇಷನ್ ಆಫ್ ಪವರ್ ಅಫೆಕ್ಟ್ ಆಗ್ತದೆ. ಬಿಕಾಸ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಯಾರ ಜವಾಬ್ದಾರಿ? ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಎಕ್ಸಿಕ್ಯೂಟಿವ್ ಬ್ರಾಂಚ್ ಏನಿದೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನನ್ನು ನೋಡಿದ್ರೆ ಇಟ್ ಡಿವೈಡ್ಸ್ ಆರ್ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇಂಟು 3 ಪಾರ್ಟ್ಸ್. ಏನೇನು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ. ಆ್ಯಂಡ್ ಆಲ್ಸೋ ಸೆಪರೇಷನ್ ಆಫ್ ಪವರ್ಸನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಈಗ ಜುಡಿಷಿಯರಿನೇ ಈ ರೀತಿಯಾದ ಡಿಸಿಷನ್ಸನ್ನು ತಗೋತಾ ಇದೆ, ಜುಡಿಷಿಯರಿನೇ ಇವೆಲ್ಲ ಹೇಳಿದೆ ಅಂತಂದಾಗ ಇಟ್ ಬಿಕಮ್ಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ರೀಚ್ ಒಂದು ಕಡೆ. ತದನಂತರ ಏನು ಅಂದರೆ ಪಾಲಿಸಿ ಅನ್ಸರ್ಟಿನಿಟಿ, ಯಾಕೆಂದರೆ ಜುಡಿಷಿಯರಿ ಇದನ್ನು ಮಾಡಿರೋದು. ಎಕ್ಸಿಕ್ಯೂಟಿವ್ ಮಾಡಿದ್ರೆ ಪಾಲಿಸಿಯನ್ನು, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಅವರು ಈ ಒಂದು ಆರ್ಗನ್ಸ್ ಏನಾದ್ರು ಪಾಲಿಸಿಯನ್ನು ಮಾಡಿದಾಗ ದೆರ್ ವಿಲ್ ಬಿ ಸರ್ಟೇನಿಟಿ ಆ್ಯಂಡ್ ಆಲ್ಸೋ ಅದರ ಇಂಪ್ಲಿಮೆಂಟೇಷನ್ ಕೂಡ ಕರೆಕ್ಟಾಗಿ ಆಗುತ್ತೆ. ಬಟ್ ಜುಡಿಷಿಯರಿದ ಕೆಲಸ ಪಾಲಿಸಿ ಮಾಡುವಂಥದ್ದಲ್ಲ. ಸೊ ಪಾಲಿಸಿ ಅನ್ಸರ್ಟನಿಟಿಯನ್ನು ನಾವು ನೋಡ್ಬೋದು. ಇದರಿಂದ ಏನಾಗುತ್ತೆ, ಇಂಪ್ಲಿಮೆಂಟೇಷನ್ ಬಾಟಲ್ ನೆಕ್ಸನ್ನು, ಇಂಪ್ಲಿಮೆಂಟೇಷನ್ ಇಶ್ಯೂಸನ್ನು ಕೂಡ ನಾವು ಅನುಭವಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಈ ಒಂದು ಆರ್ಟಿಕಲ್ನಲ್ಲಿ ಅಂದರೆ, ಎಸ್ ಕೋರ್ಟ್ಸ್ಗಳು ಇಂಟರ್ವ್ಯೂನ್ ಆಗ್ತಾ ಇದ್ದು, ಕೋರ್ಟ್ಸ್ಗಳು ಮಧ್ಯ ಬರ್ತಾ ಇರೋದು, ಎಸ್ ಇಟ್ ಇಸ್ ಗುಡ್. ಬಟ್ ಈ ಒಂದು ಏನು ಕೋರ್ಟ್ಸ್ಗಳು ಬರ್ತದೆ ಅದು ಕೋರ್ಟ್ಸ್ ಕಂಪ್ಲೀಟಾಗಿ ಎಕ್ಸಿಕ್ಯೂಟಿವ್ನ ಒಂದು ಪಾತ್ರವನ್ನು ವಹಿಸೋದಕ್ಕೆ ಆಗೋದಿಲ್ಲ. ಕೋರ್ಟ್ಸ್ಗೆ ತಮ್ಮದೇ ಆದ ಒಂದು ಲಿಮಿಟೇಷನ್ಸ್ಗಳಿವೆ. ನ್ಯಾಯಾಂಗಕ್ಕೆ ತನ್ನದೇ ಆದ ಒಂದು ಲಿಮಿಟೇಷನ್ಸ್ ಇರುವಂಥ ಕಾರಣ ಎಲ್ಲ ಕೆಲಸವನ್ನು ಅದು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಎಕ್ಸಿಕ್ಯೂಟಿವ್ ಏನಿದೆ ದೇ ಹ್ಯಾವ್ ಟು ಸ್ಟಾರ್ಟ್ ಇಂಪ್ರೂವಿಂಗ್, ಲೈಕ್ ಅವರ ಒಂದು ಕೆಲಸ ಏನಿದೆ ಅದರಲ್ಲಿ ಅವರು ಚುರುಕಾಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಏನು ಹೇಳ್ತಾ ಇದೆ ಈ ಅಂತಂದರೆ, ಈಗ ಎನ್ವಿರಾನ್ಮೆಂಟ್ ಮತ್ತು ಡಿಸಾಸ್ಟರ್ಸ್ ಯಾವ ರೀತಿಯಾಗಿ ಈ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ಗೆ ಅಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಎನ್ವಿರಾನ್ಮೆಂಟ್ ಮತ್ತು ಡಿಸಾಸ್ಟರ್ ಹೇಗೆ ಅಂತಂದರೆ, ಒಂದು ಕಡೆ ಕ್ಲೈಮೇಟ್ ಚೇಂಜಿಂದ ಏನಾಗ್ತದೆ, ಹೀಟ್ ವೇವ್ಸ್ ಜಾಸ್ತಿ ಆಗ್ತಾಯಿದೆ, ಕೋಲ್ಡ್ ವೇವ್ಸ್ ಜಾಸ್ತಿ ಆಗ್ತಾ ಇದೆ, ಇರ್ರೆಗ್ಯುಲರ್ ಸೈಕ್ಲೋನ್ಸ್, ಇರ್ರೆಗ್ಯುಲರ್ ಮಾನ್ಸೂನ್, ಫ್ಲಡ್ಡಿಂಗ್ ಇರ್ಬೋದು, ಅರ್ಬನ್ ಫ್ಲಡ್ಡಿಂಗ್, ಏರ್ ಕ್ವಾಲಿಟಿ, ಈ ರೀತಿಯಾಗಿ ಹಲವಾರು ಏನಂತೀವಿ ಇಶ್ಯೂಸ್ಗಳು ಆಗ್ತದೆ, ಆಲ್ ಬಿಕಾಸ್ ಆಫ್ ಎನ್ವಿರಾನ್ಮೆಂಟಲ್ ಲೈಕ್ ಕ್ಲೈಮೇಟ್ ಚೇಂಜಿಂದ. ಸೊ ಇದರಿಂದ ಏನಾಗ್ತದೆ, ಡೈರೆಕ್ಟಾಗಿ ಇದು ಅಫೆಕ್ಟ್ ಮಾಡ್ತಾ ಇರೋದು ಪಬ್ಲಿಕ್ ಹೆಲ್ತಲ್ಲಿ, ಕರೆಕ್ಟಾ? ಸೊ ಇದು ಕೂಡ ಒಂದು ಆ್ಯಂಗಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ತದನಂತರ ಏನು ಅಂತಂದರೆ, ಇಂಡಿಯನ್ ಕೋರ್ಟ್ಸ್ ಹ್ಯಾವ್ ಇವಾಲ್ವ್ಡ್ ಆಬ್ಸಲ್ಯೂಟ್ ಲಯಬಿಲಿಟಿ ಫಾರ್ ಹಜಾರ್ಡಸ್ ಇಂಡಸ್ಟ್ರೀಸ್. ಎಸ್, ಯಾಕೆಂದರೆ ಇವಾಗ ಏನು ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಏನಿದೆ ನಮ್ಗೆ ಗೊತ್ತಿದೆ, ನಮ್ಮ ಒಂದು ಎನ್ವಿರಾನ್ಮೆಂಟಲ್ ಆ್ಯಕ್ಟಲ್ಲಿ ಇದಿದೆ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್. ಸೊ ಆ ಒಂದು ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಏನಿದೆ ಅದರಿಂದ ಏನಿದು ಆಬ್ಸಲ್ಯೂಟ್ ಲಯಬಿಲಿಟಿ ಅಂದರೆ ಯಾರು ಪೊಲ್ಯೂಟ್ ಮಾಡ್ತಾರೆ ಅವರದೇ ಒಂದು ಜವಾಬ್ದಾರಿಯಾಗಿರುತ್ತೆ ಅದನ್ನು ಏನಂತೀವಿ ಕ್ಲೀನ್ ಮಾಡುವಂಥದ್ದು. ಸೊ ಈ ಆಬ್ಸಲ್ಯೂಟ್ ಲಯಬಿಲಿಟಿ ಏನಿದೆ ಇಟ್ ರಿಫ್ಲೆಕ್ಟ್ಸ್ ರೈಟ್ ಬೇಸ್ಡ್ ಅಪ್ರೋಚ್ ಟು ಎನ್ವಿರಾನ್ಮೆಂಟಲ್ ಹಾರ್ಮ್ ಅನ್ನೋದನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಲೇ, ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಏನಿದೆ, ಎನ್ವಿರಾನ್ಮೆಂಟ್ಗೆ ಆಗ್ತಾ ಇರುವಂತಹ ಹಾನಿ ಏನಿದೆ, ಈ ಹಾನಿಯನ್ನು ನಾವು ಕಾನ್ಸ್ಟಿಟ್ಯೂಷನಲ್ ರಾಂಗ್ ಅಂತ ಟ್ರೀಟ್ ಮಾಡಬೇಕು. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ರೀತಿಯಾದ ಒಂದು ಸೊಲ್ಯೂಷನ್ ಇದಕ್ಕೆ ಇಲ್ಲದೆ ಇರುವಂಥ ಕಾರಣ ಈ ರೀತಿಯಾಗಿ ಆಗ್ತಾ ಇದೆ. ಬಟ್ ನಾಟ್ ಜಸ್ಟ್ ಬಿಕಾಸ್ ಆಫ್ ರೆಗ್ಯುಲೇಟರಿ ಫೇಲ್ಯೂರ್, ಕೇವಲ ಈ ಒಂದು ರೂಲ್ಸನ್ನು ಫಾಲೋ ಮಾಡದೇ ಇರೋದಕ್ಕೆ ಅಷ್ಟೇ ಅಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನ ಎಕ್ಸ್ಪ್ಲಿಸಿಟಾಗಿ ಮೆನ್ಷನ್ ಮಾಡದೇ ಇರುವಂಥ ಕಾರಣ ಕೂಡ ಈ ರೀತಿಯಾದ ಎನ್ವಿರಾನ್ಮೆಂಟ್ಗೆ ಹಾನಿ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತ ನಾವು ನೋಡಬೇಕಾಗುತ್ತೆ. ಸೊ ಮುಂದೆ ವೇ ಫಾರ್ವರ್ಡ್ ಏನು ಅಂತಂದರೆ, ಬಿಯಾಂಡ್ ಕೋರ್ಟ್ಸ್ ಹೋಗಬೇಕು ನಾವು. ಅಂದರೆ ಕೇವಲ ಕೋರ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗೋದಷ್ಟೇ ಅಲ್ಲ, ಬದಲಿಗೆ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಏನಿದೆ ಇದನ್ನ ಫಂಡಮೆಂಟಲ್ ರೈಟ್ ಅಂತ ರೆಕಗ್ನೈಸ್ ಮಾಡಬೇಕು.
ಈಗಾಗಲೇ ನಾನು ಹೇಳಿರೋ ಥರ ಯಾವುದೇ ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಯು ಹ್ಯಾವ್ ಟು ರೆಕಗ್ನೈಸ್ ಇಟ್ ಆಸ್ ಎಕ್ಸ್ಪ್ಲಿಸಿಟ್ ಆಗಿ ಇದನ್ನ ಫಂಡಮೆಂಟಲ್ ರೈಟ್ ಅಂತ ರೆಕಗ್ನೈಸ್ ಮಾಡಿ ಅಂತ. ತದನಂತರ ಪೊಲ್ಯೂಷನ್ ಕಂಟ್ರೋಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ CPCB ಇರ್ಬೋದು, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಇರ್ಬೋದು, ಇವುಗಳನ್ನು ಮತ್ತಷ್ಟು ಬಲಪಡಿಸಿ ಅವರಿಗೆ ಬೇಕಾಗಿರುವಂತಹ ಏನು ಸ್ಟಾಫ್ಗಳು ಬೇಕಿದೆ ಅದನ್ನು ಕೊಡಿ, ಫಂಡಿಂಗನ್ನು ಕೊಡಿ. ತದನಂತರ ಏನು ಅವುಗಳ ಒಂದು ಪವರ್ಸ್ ಏನಿದೆ ಆ ಪವರ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಏನು ಅಂದರೆ ಎನ್ವಿರಾನ್ಮೆಂಟನ್ನು ಎಕನಾಮಿಕ್ ಪ್ಲ್ಯಾನಿಂಗ್ ಜೊತೆಗೆ ಇಂಟಿಗ್ರೇಟ್ ಮಾಡುವಂಥದ್ದು. ನಾವು ಎಕನಾಮಿಕ್ ಪ್ಲ್ಯಾನಿಂಗ್ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೂ ಕೂಡ ಏನು ಪಾಲಿಸಿಗಳನ್ನು ಮಾಡಬೇಕು, ಅಥವಾ ಪ್ಲ್ಯಾನನ್ನು ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಎಕನಾಮಿಕ್ ಪ್ಲ್ಯಾನಿಂಗಲ್ಲೇನೆ ಈ ಒಂದು ಎನ್ವಿರಾನ್ಮೆಂಟಲ್ ಪ್ಲ್ಯಾನಿಂಗನ್ನು ಇನ್ಕ್ಲೂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಪಾಲಿಸಿಯನ್ನು ಡ್ರಾಫ್ಟ್ ಮಾಡ್ತಾ ಇದ್ದೀವಿ ನಾವು ವಿತ್ ರೆಸ್ಪೆಕ್ಟ್ ಟು ಇಕಾನಮಿಕ್ ಡೆವಲಪ್ಮೆಂಟ್ ಅಂದಾಗ ಅದು ಯಾವ ರೀತಿಯಾಗಿ ಎನ್ವಿರಾನ್ಮೆಂಟ್ಗೆ ಅಫೆಕ್ಟ್ ಮಾಡುತ್ತೆ, ಇಲ್ಲ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿ ಅದರಿಂದ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ತದನಂತರ ಕೋಆಪರೇಟಿವ್ ಫೆಡರಲಿಸಮ್, ಸೆಂಟರ್ ಮತ್ತು ಸ್ಟೇಟ್ ಮಧ್ಯೆ ಇರುವಂತಹ ಸಂಬಂಧಗಳೇನಿದೆ ಆ ಸಂಬಂಧಗಳನ್ನು ಮತ್ತಷ್ಟು ಬಲಗೊಳಿಸಬೇಕು. ಸೊ ಇದರಿಂದ ಏನಾಗುತ್ತೆ, ವಿತ್ ರೆಸ್ಪೆಕ್ಟ್ ಟು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಕೋಆರ್ಡಿನೇಷನ್ ಅನ್ನುವಂಥದ್ದು. ನಂತರ ಈ ಒಂದು ಡೆವಲಪ್ಮೆಂಟ್ ಏನಿರುತ್ತೆ ಅದನ್ನ ಸಸ್ಟೈನಬಿಲಿಟಿ ಜೊತೆ ಬ್ಯಾಲೆನ್ಸ್ ಮಾಡುವಂಥದ್ದು. ಡೆವಲಪ್ಮೆಂಟ್ ಜೊತೆಗೆ ಅಟ್ ದ ಸೇಮ್ ಟೈಮ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಕೂಡ ಎನ್ಶೋರ್ ಮಾಡಬೇಕು ಅನ್ನುವುದು ಈ ಒಂದು ಆರ್ಟಿಕಲ್ನಲ್ಲಿ ತಿಳಿಸ್ತಾ ಇದ್ದಾರೆ. ಈ ಆರ್ಟಿಕಲ್ ಏನಿದೆ ಇದು ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಿಲಿಮ್ಸ್ ಬಂದಾಗ ಈ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ನ ಯಾವುದರ ಪಾರ್ಟ್ ಆಗಿ ನಾವು ನೋಡ್ಬೋದು ಅಂದರೆ ಇಟ್ ಈಸ್ ಆರ್ಟಿಕಲ್ 21 ಆಗಿ. ಮೇನ್ಸ್ ಬಂದಾಗ ಅನಾಲಿಟಿಕಲ್ ಕ್ವೆಶನ್ಸನ್ನು ಕ್ರಿಟಿಕಲಿ ಎಕ್ಸಾಮಿನ್ ಈ ರೀತಿಯಾಗಿ ಕೇಳ್ಬೋದು. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೆ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ರೈಟ್ ಟು ಡಿಸ್ಕನೆಕ್ಟ್ ಡ್ರಾಯಿಂಗ್ ದ ಲೈನ್ ಆಫ್ಟರ್ ವರ್ಕ್. ಸೊ ಈ ಒಂದು ಆರ್ಟಿಕಲ್ ಏನಿದೆ ಇತ್ತೀಚೆಗೆ ಡಿಸ್ಕಷನಲ್ಲಿ ಇರುವಂಥ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಬಗ್ಗೆ ಮಾತನಾಡ್ತಾ ಇದೆ. ಸೊ ಏನು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಅಂತಲೇ ಈಗ ನಮ್ಮ ಡಿಜಿಟಲ್ ಏಜ್ ಹೆಚ್ಚಾಗ್ತಾ ಇರುವಂಥ ಕಾರಣ, ಅಂದರೆ ಒಂದು ಡಿಜಿಟಲ್ ಯುಗದಲ್ಲಿ ನಾವು ಬದುಕ್ತಾ ಇರುವಂಥ ಕಾರಣ ವರ್ಕ್ ಲೈಫ್ ಮತ್ತು ನಾರ್ಮಲ್ ಲೈಫ್ ಬಗ್ಗೆ ಬ್ಯಾಲೆನ್ಸನ್ನು ನಾವು ಇಲ್ಲಿ ಮೇಂಟೈನ್ ಮಾಡ್ತಾ ಇಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 9 to 4 ಅಥವಾ 9 to 6 ಇಸ್ ದ ವರ್ಕಿಂಗ್ ಅವರ್ಸ್ ಅಂತಂದರೆ ಇವನ್ ಆಫ್ಟರ್ ವರ್ಕಿಂಗ್ ಅವರ್ಸ್ ಲೈಕ್ 10ವರೆಗೂ ಕಾಲ್ಸ್ ಬರೋದಿರ್ಬೋದು, ಮಿಡ್ ನೈಟಲ್ಲಿ ಕಾಲ್ಸ್ ಬರೋದು, ವರ್ಕ್ ಕಾಲ್ಸ್ ಬರೋದಿರ್ಬೋದು, ಇಲ್ಲ ಅರ್ಲಿ ಮಾರ್ನಿಂಗ್ ಬರೋದಿರ್ಬೋದು. ಅಂದರೆ 9 to 6 ಮಾತ್ರ ವರ್ಕಿಂಗ್ ಪೀರಿಯಡ್ ಇಲ್ಲ, ಬಟ್ ಅದರಿಂದ ಆಚೆಗೂ ಇರುವಂಥ ಟೈಮಲ್ಲೂ ಕೂಡ ನಾವು ವರ್ಕನ್ನು ಮಾಡ್ತಾಯಿದ್ವಿ. ಸೊ ಇದರಿಂದ ಏನಾಗ್ತದೆ, ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಇಲ್ಲಿ ನಾವು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ರೀಸನ್ನಿಂದ ಏನು ಮಾಡಿದ್ದಾರೆ ಅಂತಂದರೆ ಸರ್ಕಾರ ಈ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಯಾಕೆ ಅಂತಂದರೆ ಈಗಾಗಲೇ ಹೇಳಿರೋ ಥರ ಏನು ನಮ್ಮ ಒಂದು ವರ್ಕ್ ಲೈಫ್ ಮತ್ತು ನಾರ್ಮಲ್ ಪರ್ಸ್ನಲ್ ಲೈಫ್ ಮಧ್ಯೆ ಇರುವಂಥ ಲೈನೇ ಇಲ್ಲ, ಲೈಕ್ ಎರಡೂ ಮರ್ಜ್ ಆಗಿರುವಂಥ ಕಾರಣ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾದರೆ ಮೊದಲ ಇದರ ಪ್ರಾವಿಷನ್ಸ್ ಏನು ಅಂತ ನೋಡೋಣ. ಮೊದಲಿಗೆ ಏನೇನು ಹೇಳುತ್ತೆ ಅಂತಂದರೆ ಇಟ್ ಗಿವ್ಸ್ ಎಂಪ್ಲಾಯೀಸ್ ದ ರೈಟ್ ಟು ನಾಟ್ ರೆಸ್ಪಾಂಡ್ ಟು ವರ್ಕ್ ರಿಲೇಟೆಡ್ ಕಾಲ್ಸ್, ಇಮೇಲ್ಸ್ ಆರ್ ಮೆಸೇಜಸ್ ಬಿಯಾಂಡ್ ದ ಪ್ರಿಸ್ಕ್ರೈಬ್ಡ್ ವರ್ಕಿಂಗ್ ಅವರ್ಸ್. ಈಗ ಏನು ಒಂದು ಆಫೀಸ್ ಟೈಮ್ 9 to 4 ಅಂತಂದರೆ ಆ 9 to 4 ಒಳಗಡೆ ಮಾತ್ರನೇ ಆಫೀಸ್ ರಿಲೇಟೆಡ್ ವರ್ಕ್ ರಿಲೇಟೆಡ್ ಇಮೇಲ್ ಇರ್ಬೋದು, ಕಾಲ್ಸ್ ಇರ್ಬೋದು, ಮೆಸೇಜಸ್ ಇರ್ಬೋದು, ಇದಕ್ಕೆ ರೆಸ್ಪಾಂಡ್ ಮಾಡೋದು. ಬಟ್ ಆಫ್ಟರ್ ದಟ್ ಇಟ್ ಡಿಪೆಂಡ್ಸ್ ಆನ್ ದ ಎಂಪ್ಲಾಯೀಸ್ಗೆ ಆ ರೈಟನ್ನು ಕೊಡ್ತಾ ಇದೆ ಈ ಬಿಲ್. ಏನು ಅಂತಂದರೆ ನೀವು ಬೇಕಾದರೆ ರೆಸ್ಪಾಂಡ್ ಮಾಡಿ, ಇಲ್ಲ ಅಂತಂದರೆ ನೋ, ಆಫ್ಟರ್ ವರ್ಕಿಂಗ್ ಪೀರಿಯಡ್ ಏನಿರುತ್ತೆ, ವರ್ಕ್ ಅವರ್ಸ್ ಏನಿರುತ್ತೆ ಅದಾದಮೇಲೆ ನೀವು ಮಾಡೋಷ್ಟು ಇಲ್ಲ ಇದಕ್ಕೆ ಅಂತ. ಯಾಕೆ ಅಂದರೆ ಮೊದಲಿಗೆ ಮೆಂಟಲ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ, ಬಿಕಾಸ್ ಪರ್ಸ್ನಲ್ ಲೈಫ್ ಇಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಅವರ್ ವರ್ಕ್ ಲೈಫ್. ಸೊ ಆ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಬೇಕು. ಅದಕ್ಕೆ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಪ್ರಮೋಷನ್ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಬರ್ನ್ಔಟನ್ನು ರೆಡ್ಯೂಸ್ ಮಾಡೋದಕ್ಕೆ. ಏನು ಬರ್ನ್ಔಟ್ ಅಂತಂದರೆ ಈಗ ನಾವು ಕಂಟಿನ್ಯೂಸ್ ಆಗಿ ದಿನ 24 hours ನಾವು ವರ್ಕ್ ಮಾಡ್ತಾ ಇರ್ತೀವಿ ಅಂತಂದರೆ ಲೈಕ್ ಪರ್ಸ್ನಲ್ ಲೈಫು ವರ್ಕ್ ಲೈಫ್ಗೆ ಡಿಫ್ರೆನ್ಷಿಯೇಷನ್ ಇಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಎಕ್ಸಾಸ್ಟ್ ಆಗೋಗುತ್ತೆ, ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು. ಸೊ ಅದನ್ನು ನಾವು ಬರ್ನ್ಔಟ್ ಅಂತ ಕರಿತೀವಿ. ತದನಂತರ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಇಲ್ಲಿ ನಾವು ತರೋದಕ್ಕೆ ಕೂಡ ಈ ಒಂದು ಬಿಲ್ ನೋಡ್ತಾ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ವರ್ಕ್ ಅಂದರೆ ಏನು ಅಂತ ಈ ಬಿಲ್ ಏನಂತೀವಿ ಡಿಫೈನ್ ಮಾಡೋದಿಲ್ಲ. ಸೊ ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಮತ್ತು ಇನ್ನು ಏನೇನು ಈ ಬಿಲ್ಲಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಈಗಾಗಲೇ ಹೇಳಿರೋ ಥರ ಇದು ಅನ್ಡಿಫೈನ್ಡ್ ಕಾನ್ಸೆಪ್ಟ್ ಆಫ್ ವರ್ಕ್ ಅಂದರೆ ಏನು ಅಂತಲೇ ಡಿಫೈನ್ ಮಾಡಿಲ್ಲ ಈ ಬಿಲ್. ಸೊ ವರ್ಕ್ ಅಂತ ಏನು ಅಂತ ಡಿಫೈನ್ ಮಾಡ್ದಿರಾ ಈ ರೀತಿಯಾದ ರೈಟನ್ನು ಕೊಟ್ಟರೆ
ಹೌ ಇಸ್ ಇಟ್ ಪಾಸಿಬಲ್, ಅದನ್ನ ಯಾವ ರೀತಿಯಾಗಿ ಅದು ವರ್ಕ್ ಅಲ್ವಾ ಅಂತ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡೋಕ್ಕಾಗುತ್ತೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಸೊ ಮತ್ತೆ ಕೆಲವು ಪ್ರಶ್ನೆಗಳನ್ನು ಈ ಬಿಲ್ ಎತ್ತುತ್ತೆ. ಏನು ಅಂತಂದರೆ, ಈಗ ಆಫ್ಟರ್ ಅವರ್ಸ್ ಇಮೇಲ್ ಏನಿರುತ್ತೆ, ಆಫ್ಟರ್ ವರ್ಕ್ ಅವರ್ಸ್ ಇಮೇಲ್ ಏನಿರುತ್ತೆ, ಇದು ಕೆಲಸ ಅಂತ ಕನ್ಸಿಡರ್ ಆಗುತ್ತಾ ಕ್ವೆಶನ್. ವಾಟ್ಸಪ್ ಮೆಸೇಜಸಲ್ಲಿ ನಾವು ಯಾರು ವರ್ಕ್ ಮಾಡಿದ್ರೆ ಅದನ್ನ ಓವರ್ ಟೈಮ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ ಕ್ವೆಶನ್. ನಾವು ಅವೈಲಬಲ್ ಇದ್ದೀವಿ, ನಾವು ಕೆಲಸ ಮಾಡಿದ್ದೀವಿ ಅಂದರೆ ಇದಕ್ಕೆ ಮೇಲ್ಸ್ಗೆ ರೆಸ್ಪಾಂಡ್ ಮಾಡೋದಿರ್ಬೋದು, ಮೆಸೇಜಸ್ಗೆ ರೆಸ್ಪಾಂಡ್ ಮಾಡೋದಿರ್ಬೋದು, ಇದೆಲ್ಲ ಮಾಡಿದ್ದೀವಿ ಅಂತಂದಾಗ ಅದನ್ನು ಓವರ್ ಟೈಮ್ ಅಂತ ತಗೊಂಡು ಅಲ್ಲಿ ನಮಗೆ ಎಕ್ಸ್ಟ್ರಾ ಪೇ ಮಾಡ್ತಾರಾ, ಇದೆಲ್ಲ ಕೂಡ ಇಲ್ಲಿ ಕ್ವೆಶನ್ ಆಗಿ ಉಳಿದಿದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಬೇಸಿಕ್ಕಾಗಿ ಒಂದು ಆಂಬಿಗ್ವಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಈ ಬಿಲ್. ಯಾಕೆಂದರೆ ವರ್ಕ್ ಅಂದರೆ ಡಿಫೈನ್ ಮಾಡದೇ ಇರುವಂಥ ಕಾರಣ ಒಂದು ಆಂಬಿಗ್ವಿಟಿಯನ್ನು ಬಿಲ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಈಗಿರುವಂತಹ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಬಿಲ್ ಏನಿದೆ ಅದರ ಬೇಸಿಸ್ ಮೇಲೆ ಹೋದರೂ ಕೂಡ ಇದು ಇಲ್ಲಿ ಏನಂತೀವಿ ಕಾನ್ಫ್ಲಿಕ್ಟ್ ಆಗುತ್ತೆ. ಬಿಕಾಸ್ ಅದು ವರ್ಕಿಂಗ್ ಅವರ್ಸನ್ನು ಡಿಫೈನ್ ಮಾಡಿದೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ ಇದ್ರ ಕುರಿತಾಗಿ ಕೂಡ. ವರ್ಕಿಂಗ್ ಅವರ್ಸ್ ಇರ್ಬೋದು, ಓವರ್ ಟೈಮ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಈ ಬಿಲ್ಸ್ ಮಾತಾಡಿದೆ. ಸೊ ಈಗಿರುವಾಗ ಈ ರೀತಿಯಾಗಿ ಈ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಏನಿದೆ ಇದು ಮತ್ತು ಈ ಲೇಬರ್ ಕೋಡ್ಸ್ ಬಿಲ್ ಎರಡು ಇಲ್ಲಿ ಕಾನ್ಫ್ಲಿಕ್ಟಲ್ಲಿದೆ. ಅಂದರೆ ಅದ್ರಲ್ಲಿ ಕೊಟ್ಟಿರೋ ಪ್ರೊವಿಷನ್ಸ್ ಇದು ಹೇಳ್ತಾ ಇರೋ ಪ್ರೊವಿಷನ್ಸ್ ಎರಡಕ್ಕೂ ಆಪೋಸಿಟ್ ಆಗಿರುವಂಥ ಕಾರಣ ದಟ್ ಈಸ್ ಆಲ್ಸೋ ಅ ಕ್ವೆಶನ್ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ, ಈಗಾಗಲೇ ನಾವು ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಈ ರೈಟ್ ಟು ಡಿಸ್ಕನೆಕ್ಟನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯುರೋಪಿಯನ್ ಯೂನಿಯನ್ ಅನ್ನು ನೋಡಿದ್ರೆ ಎಂಪ್ಲಾಯರ್ ಕಂಟ್ರೋಲ್ ಡಿಟರ್ಮೈನ್ಸ್ ವೆದರ್ ಟೈಮ್ ಕೌಂಟ್ಸ್ ಆಸ್ ವರ್ಕ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಆರ್ಗನೈಸೇಷನ್ ಇದೆ ಅಂದರೆ ಅಲ್ಲಿನ ಎಂಪ್ಲಾಯರ್ ಏನಿರ್ತಾರೆ ಅವ್ರು ಡಿಸೈಡ್ ಮಾಡ್ತಾರೆ ಏನು ನೀವಿವಾಗ ಆಫ್ಟರ್ ವರ್ಕ್ ಏನಾದ್ರು ಇಮೇಲ್ಗೆ ಮೆಸೇಜಸ್ಗೆ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಅಂದರೆ ಅದು ವರ್ಕಾಗಿ ಕೌಂಟ್ ಆಗುತ್ತಾ ಇಲ್ವಾ ಅಂತ ಎಂಪ್ಲಾಯರ್ ಅದನ್ನ ಕಂಟ್ರೋಲ್ ಮಾಡ್ಬೋದು ಒಂದು. ತದನಂತರ ಏನು ಅಂತಂದರೆ ಆನ್ ಕಾಲ್ ಮತ್ತು ಸ್ಟ್ಯಾಂಡ್ ಬೈ ಟೈಮಲ್ಲಿ ಇದ್ದರೆ ಅವರು ಅದನ್ನು ವರ್ಕಿಂಗ್ ಟೈಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಈಗ ಕೆಲವು ಸತಿ ಏನಾಗುತ್ತೆ ಅಂದರೆ ಈ MNCಗಳಲ್ಲಿ ನಾವು ನೋಡಿದ್ರೆ 9 to 6 ವರ್ಕ್ ಮಾಡಿದ್ಮೇಲೆ 9 to 4 9 to 5 ಏನಿರುತ್ತೆ ಆ ಟೈಮ್ ಅವ್ರು ವರ್ಕಿಂಗ್ ಅವರ್ಸ್ ಆದಮೇಲೆ ಕೆಲವು ಸತಿ ಕಾಲ್ಗಳನ್ನು ತಗೋತಾರೆ ಅವರು. ಅಂದರೆ ಮನೆಗೆ ಹೋದ್ಮೇಲೂ ಕೂಡ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ಇಲ್ಲೇನಾಗುತ್ತೆ ಭಾರತದಲ್ಲಿ ಅಂತಂದರೆ ಇದನ್ನು ಸರಿಯಾಗಿ ಡಿಫೈನ್ ಮಾಡಿಲ್ಲ. ಇಸ್ ಇಟ್ ಕನ್ಸಿಡರ್ಡ್ ಆಸ್ ವರ್ಕ್ ಅದೆಲ್ಲ ಗೊತ್ತಿಲ್ಲ ನಮಗೆ. ಬಟ್ ಯುರೋಪಿಯನ್ ಯೂನಿಯನ್ನಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಅವ್ರ ಮನೆಗೆ ಹೋದ್ಮೇಲೆ ಏನಾದ್ರು ಕಾಲಲ್ಲಿದ್ದಾರೆ ಅಥವಾ ಆನ್ ಕಾಲಲ್ಲಿ ಇದ್ದಾರೆ ಅಂತಂದರೆ ದ್ಯಾಟ್ ಟೈಮ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ವರ್ಕ್ ಪೀರಿಯಡ್. ಸೊ ಅದಾವಾಗ 9 to 6 ಜೊತೆಗೆ ಈ ಕಾಲ್ ಪೀರಿಯಡ್ ಏನಿರುತ್ತೆ ಅದು ಆ್ಯಡ್ ಆಗುತ್ತೆ. ಸೊ ಇದರಿಂದ ಅವರ ಒಂದು ಇನ್ಕಮ್ ಏನಿರುತ್ತೆ, ಅವರ ಒಂದು ಸ್ಯಾಲ್ರಿ ಏನಿರುತ್ತೆ, ಸ್ಯಾಲ್ರಿಯಲ್ಲಿ ಕೂಡ ವೇರಿಯೇಷನನ್ನು ನಾವು ನೋಡ್ಬೋದು, ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಯುರೋಪಿಯನಲ್ಲಿ ಇರುವಂತಹ ಒಂದು ಪ್ರಾವಿಷನ್, ಯುರೋಪಿಯನ್ ಯೂನಿಯನ್ನಲ್ಲಿ ಇರುವಂಥದ್ದು. ತದನಂತರ ಫ್ರಾನ್ಸ್ಗೆ ಬಂದರೆ ಫ್ರಾನ್ಸ್ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ರೀಡಿಫೈನ್ ಮಾಡಲ್ಲ, ವರ್ಕ್ ಅಂದರೆ ಏನು ಅಂತ ಅದೇನು ರೀಡಿಫೈನ್ ಮಾಡಲ್ಲ. ಬಟ್ ಏನು ಮಾಡುತ್ತೆ ಫ್ರಾನ್ಸಲ್ಲಿ ಹೆಂಗೆ ಅಂತಂದರೆ, ಈಗ ವೀಕೆಂಡ್ಸಲ್ಲಿ ವರ್ಕ್ ಮಾಡೋ ಹಾಗಿಲ್ಲ, ಅಂದರೆ ಈವನ್ ಕಾಲ್ಸ್ಗೂ ಕೂಡ ರೆಸ್ಪಾಂಡ್ ಮಾಡೋ ಹಾಗಿಲ್ಲ, ಆ ರೀತಿಯಾಗಿ ಕೆಲವು ಕಂಡೀಷನ್ಸ್ ಇದೆ ಎಲ್ಲಿ ಫ್ರಾನ್ಸಲ್ಲಿ. ಸೊ ದ್ಯಾಟ್ ಈಸ್ ಗುಡ್. ಹಾಗಿರುವಾಗ ಏನಾಗುತ್ತೆ ಅಂತಂದರೆ ದರ್ ವಿಲ್ ಬಿ ಅ ಕ್ಲಿಯರ್ ಕಟ್ ಬೌಂಡ್ರಿ ಬಿಟ್ವೀನ್ ಪರ್ಸ್ನಲ್ ಲೈಫ್ ಆ್ಯಂಡ್ ವರ್ಕ್ ಲೈಫ್. ಸೊ ವೀಕ್ಲಿ 5 days ವರ್ಕ್ ಮಾಡ್ತಾರೆ ಅವರು ಅಷ್ಟೇ, ವೀಕೆಂಡ್ಸಲ್ಲಿ ನೋ. ಆ್ಯಂಡ್ ಆಲ್ಸೋ ದೇ ವರ್ಕ್ ಓನ್ಲಿ ಡ್ಯೂರಿಂಗ್ ದ ಆಫೀಸ್ ಪೀರಿಯಡಲ್ಲಿ ಏನಿರುತ್ತೆ ಅಲ್ಲಿ ಮಾತ್ರನೇ ವರ್ಕ್ ಮಾಡ್ತಾರೆ, ಅದಾದಮೇಲೆ ಅವರು ವರ್ಕ್ ಮಾಡೋದಿಲ್ಲ. ಇನ್ನು ನಂತರ ಜರ್ಮನಿಗೆ ಬಂದರೆ ಎನ್ಫೋರ್ಸ್ಮೆಂಟ್ ಆಫ್ ವರ್ಕಿಂಗ್ ಟೈಮ್ ಆ್ಯಂಡ್ ರೆಸ್ಟ್ ಪೀರಿಯಡ್ಸ್ ಎರಡನ್ನೂ ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಡಿಜಿಟಲ್ ಅವೈಲಬಿಲಿಟಿ ಏನಿದೆ ಅದನ್ನ ವರ್ಕಿಂಗ್ ಟೈಮ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಎಲ್ಲಿ ಜರ್ಮನಿಯಲ್ಲಿ ಇಫ್ ಎಂಪ್ಲಾಯರ್ ಕಂಟ್ರೋಲರ್ ಎಕ್ಸಿಸ್ಟ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇದೆಲ್ಲ ಏನಿದೆ ಅಂತಂದರೆ ಇಫ್ ದ ಎಂಪ್ಲಾಯರ್ ಕಂಟ್ರೋಲ್ಸ್ ಯುವರ್ ಟೈಮ್ ಇಟ್ ಈಸ್ ವರ್ಕ್ ಅಂತ. ಅಂದರೆ ಏನಾದರೂ ನಾವು ಯಾರ ಹತ್ರ ವರ್ಕ್ ಮಾಡ್ತಾ ಇದ್ದೀವಿ ಅವರು ನಮ್ಮ ಟೈಮನ್ನು ಏನಾದ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಎಸ್ ಇಟ್ ಈಸ್ ವರ್ಕ್ ಅಂತ. ಅಂದರೆ ನಮ್ಮ ಒಂದು ಫ್ರೀ ಟೈಮ್ ಏನಿರುತ್ತೆ, ಈ ಆಫೀಸ್ ಅವರ್ಸ್ ಬಿಟ್ಟು ಬೇರೆ ಟೈಮಲ್ಲಿ ಏನಾದ್ರು ಅವ್ರು ನಮ್ಮ ಎಂಗೇಜ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ವರ್ಕ್. ಎಲ್ಲೆಲ್ಲಿ ಬೇರೆ ಕಡೆ ಯುರೋಪಿಯನ್ ಯೂನಿಯನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು. ಸೊ ಈ ರೀತಿಯಾಗಿ. ಸೊ ಹಾಗಾದರೆ ಭಾರತದಲ್ಲಿ ಏನು ಮಾಡಬೇಕಾಗುತ್ತೆ, ಇಂಡಿಯನ್ ಲೇಬರ್ ಪೊಸಿಷನ್ ಏನು ಅಂತ ನಾವು ನೋಡಿದ್ರೆ, ಈಗ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನಲ್ಲಿ ನೋಡಿದಾಗ ಬಿಲ್ ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ 21ಗೆ ರಿಲೇಟ್ ಆಗಿದೆ ಅಂತ ಹೇಳುತ್ತೆ. ಬಟ್ ಅದನ್ನ ಕ್ಲಾರಿಫೈ ಮಾಡೋದಿಲ್ಲ, ಕಂಪ್ಲೀಟಾಗಿ ಕ್ಲಾರಿಫೈ ಮಾಡೋದಿಲ್ಲ. ಜಸ್ಟ್ ಇಟ್ ಟೆಲ್ಸ್ ದಟ್ ಎಸ್ ಇಟ್ ಇಸ್ ರಿಲೇಟೆಡ್ ಟು ಆರ್ಟಿಕಲ್ 21 ರೈಟ್ ಟು ಲೈಫ್. ಸೊ ಇದ್ರ ಬಗ್ಗೆ ಏನಾದ್ರು ಫರ್ದರ್ ಇಂಟರ್ಪ್ರಿಟೇಷನ್ ಬೇಕು ಅಂದರೆ ನಾವು ಮತ್ತೆ ಕೋರ್ಟ್ಗಳ ಮೊರೆನೇ ಹೋಗಬೇಕಾಗುತ್ತೆ. ಸೊ ಇದು ಮತ್ತೊಂದು ಕಡೆ ಆಯಿತು. ಹಾಗಾದ್ರೆ ಏನು ಮಾಡ್ಬೋದು, ವೇ ಫಾರ್ವರ್ಡ್ ಏನು ಅಂತ ನಾವು ನೋಡಿದಾಗ ಮೊದಲಿಗೆ ಡಿಜಿಟಲ್ ವರ್ಕ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಮೇಯ್ನಾಗಿ ವರ್ಕ್ ಅಂದರೆ ಏನು ಅಂತಲೇ ಈ ಬಿಲ್ ಡಿಫೈನ್ ಮಾಡಬೇಕಾಗುತ್ತೆ ಒಂದು. ತದನಂತರ ಎಂಪ್ಲಾಯರ್ ಕಂಟ್ರೋಲರ್ನ ಕೂಡ ಇಲ್ಲಿ ಅವರು ಡಿಫೈನ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದು.
ತದನಂತರ ರೈಟ್ ಟು ಡಿಸ್ಕನೆಕ್ಟ್ ಏನಿದೆ, ಇದನ್ನು ವರ್ಕಿಂಗ್ ಅವರ್ಸ್ ಮತ್ತು ಓವರ್ ಟೈಮ್ ಲಾಸ್ಗಳು ಏನಿದೆ, ಅಂದರೆ ಈಗ ಏನು ಆಕ್ಯುಪೇಷನಲ್ ಆ್ಯಂಡ್ ಸೇಫ್ಟಿ ಹಜಾರ್ಡ್ ಲಾಸ್ ಏನಿದೆ ಅಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಓನ್ಲಿ ದೆನ್ ದೇ ಬೋತ್ ವಿಲ್ ಬಿ ಇನ್ ಸಿಂಕ್. ತದನಂತರ ಏನು ಮ್ಯಾಂಡೇಟರಿ ಲೇಬರ್ ಸ್ಟ್ಯಾಂಡರ್ಡನ್ನು ಎಸ್ಟಾಬ್ಲಿಷ್ ಮಾಡೋದಿರ್ಬೋದು, ಮತ್ತು ಆರ್ಟಿಕಲ್ 21 ಮತ್ತು ಮೆಂಟಲ್ ಹೆಲ್ತ್ ರೈಟ್ಸ್ ಏನಿದೆ ಅದಕ್ಕೆ ಇದನ್ನು ಲಿಂಕ್ ಮಾಡೋದಿರ್ಬೋದು. ಇದೆಲ್ಲ ಮಾಡೋದ್ರಿಂದ ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಏನಿದೆ ವಿ ಕ್ಯಾನ್ ಮೇಕ್ ಇಟ್ ಅ ಸಕ್ಸಸ್ ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ಅಂಜದೀಪ್ ಇಂಡಿಜಿನಸ್ ಆಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಜಾಯಿನ್ಸ್ ದ ನೇವಿ. ಸೊ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ನಮ್ಗೆ ಇಲ್ಲಿ ಬೇಕಾಗುತ್ತೆ. ಮೊದಲಿಗೆ ಏನು ಅಂತಂದರೆ ಇಟ್ ಈಸ್ ಅನ್ ಇಂಡಿಜಿನಸ್ ಆಂಟಿ ಸಬ್ಮರೀನ್ ಕ್ರಾಫ್ಟ್. ಯಾರು ಬಿಲ್ಡ್ ಮಾಡಿರೋದು? ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಅವರು ಬಿಲ್ಡ್ ಮಾಡಿರುವಂತಹದ್ದು. ಏನಕ್ಕೆ ಅಂತಾರೆ, ಕೋಸ್ಟಲ್ ಮತ್ತು ಶಾಲೋ ವಾಟರಲ್ಲಿ ಆ್ಯಂಟಿ ಸಬ್ಮರೀನ್ ವಾರ್ಫೇರನ್ನು ನಡೆಸೋದಕ್ಕೆ, ಅಂದರೆ ಕೋಸ್ಟಲ್ ಏರಿಯಾಸ್ ಪ್ರೊಟೆಕ್ಷನ್ಗೋಸ್ಕರ ಈ ಒಂದು ಏನು ವಾಟರ್ ಕ್ರಾಫ್ಟ್ ಇದೆ, ಅಂಜದೀಪ್ ವಾಟರ್ ಕ್ರಾಫ್ಟ್ ಇದೆ, ಇದನ್ನ ಬಿಲ್ಡ್ ಮಾಡಿರುವಂಥದ್ದು. ಸೊ ಈಗಾಗಲೇ ಹೇಳೋದ್ರ ಒಂದು ಕಡೆ ಇದು ಕೋಸ್ಟಲ್ ಡಿಫೆನ್ಸನ್ನು ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ. ತದನಂತರ ಇದು ಆತ್ಮನಿರ್ಭರ್ ಭಾರತನ ಸಪೋರ್ಟ್ ಮಾಡುತ್ತೆ. ಯಾಕೆಂದರೆ ಇಟ್ ಇಸ್ ಇಂಡಿಜಿನಸ್ ಆ್ಯಂಡ್ ಆಲ್ಮೋಸ್ಟ್ 80% ಆಫ್ ದ ಕಂಟೆಂಟ್ ಏನಿದೆ ಅದು ಇಂಡಿಜಿನಸ್. ಇದರಿಂದ ಮರಿಟೈಮ್ ಸೆಕ್ಯೂರಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಮತ್ತೊಂದು ವಿಚಾರ ಏನು ಅಂತಂದರೆ ಈ ಒಂದು ಆ್ಯಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಏನಿದೆ ಇದರಲ್ಲಿ ಸುಮಾರು 8 ಬರಬೇಕು, ಅದರಲ್ಲಿ ಇದು 3ನೇದು. ಸೊ ಇಟ್ ಇಸ್ ಅ ಥರ್ಡ್ ಶಿಪ್ ಅಂಡರ್ ದಿಸ್ ಪ್ರಾಜೆಕ್ಟ್ ಏನಿದೆ, ಈ ಒಂದು ಆ್ಯಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಪ್ರಾಜೆಕ್ಟ್ ಏನಿದೆ ಇದರ ಅಡಿಯಲ್ಲಿ 3ನೇ ಶಿಪ್ಪು ಇದಾಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದರ ಕೆಲವು ಫೀಚರ್ಸನ್ನು ನಾವು ನೋಡಿದ್ರೆ ಇದರ ಉದ್ದ ಬಂದು 77 ಮೀಟರ್ ಉದ್ದ ಇದೆ. ಮತ್ತು ಲೈಟ್ ವೆಯ್ಟ್ ಟಾರ್ಪಿಡೋಸ್ಗಳು ಏನಿರುತ್ತೆ, ಟಾರ್ಪಿಡೋಸ್ಗಳನ್ನು ಲಾಂಚ್ ಮಾಡ್ಬೋದು, ಬಟ್ ಲೈಟ್ ವೆಯ್ಟು. ತದನಂತರ ಶಾಲೋ ವಾಟರ್ ಸೋನಾರ್ಗಳು ಕೂಡ ಇದಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾರು ಸಬ್ಮರೀನ್ಗಳು ಇದೆ ಅಲ್ಲಿ ಕೋಸ್ಟಲ್ ಏರಿಯಾದಲ್ಲಿ, ಇಲ್ಲ ಶಾಲೋ ವಾಟರ್ಸಲ್ಲಿ ಸಬ್ಮರೀನ್ ಯಾರು ಇದೆ ಅಂತಂದರೆ ಅದನ್ನು ಡಿಟೆಕ್ಟ್ ಮಾಡ್ಬೋದು ಥ್ರೂ ದಿಸ್ ಸೋನಾರ್ ಅನ್ನುವಂಥದ್ದು. ಸೊ ಇದರಿಂದ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ ನಮಗೆ ಬೇಕಾಗೋದು. ಸೊ ಇಟ್ ಈಸ್ ಅ ಥರ್ಡ್ ವಾಟರ್ ಕ್ರಾಫ್ಟ್ ಡೆಲಿವರ್ಡ್ ಅಂಡರ್ ಆ್ಯಂಟಿ ಸಬ್ಮರೀನ್ ಶಾಲೋ ವಾಟರ್ ಕ್ರಾಫ್ಟ್ ಪ್ರಾಜೆಕ್ಟ್ ಅಡಿಯಲ್ಲಿ. ಇಟ್ ಈಸ್ 80% ಇಂಡಿಜಿನಸ್ ಕಂಟೆಂಟ್ ಇದೆ. ಮತ್ತು ಏನು ಯಾರು ಬಿಲ್ಡ್ ಮಾಡಿರೋದು, ಇದರ ಒಂದು ಮುಖ್ಯವಾದ ಫೀಚರ್ಸ್, ಇಷ್ಟು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಹೈಯರ್ ಎಜುಕೇಷನ್ ಬಿಲ್ ಪುಟ್ಸ್ ಫೋಕಸ್ ಆನ್ ಸಿಂಪ್ಲಿಫೈಯಿಂಗ್ ಗವರ್ನೆನ್ಸ್. ಸೊ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್ ಬಿಲ್ ಅನ್ನುವಂಥ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ಬಿಲ್ ಏನಾಗುತ್ತೆ ಅಂದರೆ ಭಾರತದಲ್ಲಿ ನೋಡಿದಾಗ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನದಾಗಿ ಈ ಒಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳು ಭಾರತದಲ್ಲಿದೆ. ಆ್ಯಂಡ್ ಈ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು ಬೇರೆ ಬೇರೆ ಒಂದು, ಈಗ ಫಾರ್ ಎಕ್ಸಾಂಪಲ್ AICTE ಅಡಿಯಲ್ಲಿ ಕೆಲವು, ಮತ್ತು NCTE ಅಡಿಯಲ್ಲಿ ಕೆಲವು, ಮತ್ತು UGC ಅಡಿಯಲ್ಲಿ ಕೆಲವು, ಈ ರೀತಿಯಾಗಿ ಬೇರೆ ಬೇರೆ ಒಂದು ನಿಯಂತ್ರಣ ಸಂಸ್ಥೆಗಳಿವೆ. ಸೊ ಇದರಿಂದ ಏನಾಗುತ್ತೆ, ಇವುಗಳ ಒಂದು ಅಡ್ಮಿನಿಸ್ಟ್ರೇಷನ್ ಏನಿದೆ ಅದು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಬಿಲ್ಲನ್ನು ಗವರ್ನಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈಗ ನಾವು ಈ ಒಂದು ಬಿಲ್ನ ಮುಖ್ಯ ಅಂಶಗಳೇನು ಅಂತ ನಾವು ನೋಡೋಣ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ 3 ಎಕ್ಸಿಸ್ಟಿಂಗ್ ರೆಗ್ಯುಲೇಟರ್ಸ್ಗಳಿದೆ, ಅಂದರೆ ರೆಗ್ಯುಲೇಟರಿ ಕೌನ್ಸಿಲ್, ಅಕ್ರೆಡಿಷನ್ ಕೌನ್ಸಿಲ್ ಮತ್ತು ಎಜುಕೇಷನ್ ಮಿನಿಸ್ಟ್ರಿ ಏನಿದೆ, ಅಥವಾ ಇದು ಎಜುಕೇಷನ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್. ಸೊ ಈ 3 ಕೌನ್ಸಿಲ್ಗಳನ್ನು ಏನು ಮಾಡ್ತಾ ಇದ್ದಾರೆ ಅಂತಾರೆ, ಮರ್ಜ್ ಮಾಡಿ ಒಂದು ಯೂನಿಫೈಡ್ ಬಾಡಿಯನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಈ ಬಿಲ್ ಹೇಳ್ತಾ ಇದೆ. ಅಂದರೆ ರೆಗ್ಯುಲೇಟರಿ ಕೌನ್ಸಿಲ್, ಅಕ್ರೆಡಿಷನ್ ಕೌನ್ಸಿಲ್ ಮತ್ತು ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್, ಈ 3 ಕೌನ್ಸಿಲನ್ನು ಮರ್ಜ್ ಮಾಡಿ ಒಂದು ಯೂನಿಫೈಡ್ ಬಾಡಿಯನ್ನು ಕ್ರಿಯೇಟ್ ಮಾಡ್ತೀವಿ ಅನ್ನುವಂಥದ್ದು. ತದನಂತರ ಏನು ಅಂತಂದರೆ ಈ UGC, AICTE, NCTE ಇವೆಲ್ಲ ಏನಿದೆ ಇವುಗಳೆಲ್ಲನೂ ಒಂದು ನ್ಯೂ ಫ್ರೇಮ್ವರ್ಕ್ ಅಡಿಯಲ್ಲಿ ನಾವು ಏನು ಮಾಡ್ತೀವಿ ಮತ್ತೆ ಸಬ್ಸ್ಯೂಮ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ತದನಂತರ ಏನು ಅಂತಂದರೆ ಒಂದು ಅಪ್ರೂವಲ್ ಮತ್ತು ಅಕ್ರೆಡಿಷನ್ ಪ್ರಾಸೆಸ್ ಏನಿದೆ ಅದನ್ನು ಸಿಂಪ್ಲಿಫೈ ಮಾಡೋದಿರ್ಬೋದು, ಮತ್ತು ಸಿಂಗಲ್ ರೆಗ್ಯುಲೇಟರಿ ಆರ್ಕಿಟೆಕ್ಚರ್ ಫಾರ್ ಯೂನಿವರ್ಸಿಟಿ ಮತ್ತು ಕಾಲೇಜ್, ಮೆಡಿಕಲ್ ಮತ್ತು ಲೀಗಲ್ ಎಜುಕೇಷನ್ಗೆ ಬಿಟ್ಟು ಈಗ ಇಂಜಿನಿಯರಿಂಗ್ ಇರ್ಬೋದು, ಇಲ್ಲ ಬೇರೆ ಡಿಗ್ರಿ ಕೋರ್ಸಸ್ ಏನಿದೆ ಅವುಗಳಿಗೆಲ್ಲ ಒಂದೇ ರೀತಿಯಾದ ಒಂದು ರೆಗ್ಯುಲೇಟರಿ ಆರ್ಕಿಟೆಕ್ಚರನ್ನು ಬಿಲ್ಡ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಈ ಒಂದು ಪ್ರಾವಿಷನ್ಸಿಂದ ಏನಾಗುತ್ತೆ ಅಂತಂದರೆ ಏನು ಬೇರೆ ಬೇರೆ ಒಂದು ಓವರ್ಲ್ಯಾಪಿಂಗ್ ಆಫ್ ಪವರ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ UGC ಮತ್ತು AICTE ಏನಿದೆ ಇವೆರಡಕ್ಕೂ ಫಂಡಿಂಗ್ ಪವರ್ಸ್ ಇದೆ. UGCಗೂ ಅಷ್ಟೇ, AICTEಗೂ ಅಷ್ಟೇ ಫಂಡಿಂಗ್ ಪವರ್ಸ್ ಇದೆ. ಸೊ ಇಲ್ಲೇನಾಗುತ್ತೆ ಅಂತಂದಾಗ ಅಲ್ಲಿ ಅವರ ಪವರ್ಸ್ ಓವರ್ಲ್ಯಾಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಏನಂತೀವಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾದರೆ ಈಗ ಯಾವುದೋ ಒಂದು ಬಿಲ್ಲನ್ನು ನಾವು ನೋಡಿದ್ರೂ ಕೂಡ ಅದಕ್ಕೆ ಅದರದ್ದಾದ ಅಡ್ವಾಂಟೇಜಸ್ ಇರುತ್ತೆ, ಅದರದ್ದಾದ ಚಾಲೆಂಜಸ್ ಇರುತ್ತೆ. ಸೊ ಅದು ಏನು ಅಂತ ನಾವು ಈಗ ನೋಡೋಣ.
ಮೊದಲಿಗೆ ಅದರ ಅಡ್ವಾಂಟೇಜ್ ಅಥವಾ ಪ್ರೋಸ್ ಏನು ಅಂತಂದರೆ, ಒಂದು ರೆಗ್ಯುಲೇಟರಿ ಓವರ್ಲ್ಯಾಪನ್ನು ಕಡಿಮೆ ಮಾಡುವಂಥದ್ದು, ಈಗಾಗಲೇ ನಾವು ಮಾತಾಡಿದ್ದೀವಿ ಅದನ್ನು. ಇದರಿಂದ ಏನಾಗುತ್ತೆ, ಗವರ್ನೆನ್ಸನ್ನು ಸಿಂಪ್ಲಿಫೈ ಮಾಡ್ಬೋದು ಮತ್ತು ಈಸ್ ಆಫ್ ಕಾಂಪ್ಲಯನ್ಸ್ ಆಗುತ್ತೆ. ಇದರಿಂದ ಮತ್ತೆ ಏನು, ಸಿಂಗಲ್ ರೆಗ್ಯುಲೇಟರಿ ಬಾಡಿ ಇರುವಂಥ ಕಾರಣ ಡಿಸಿಷನ್ ಮೇಕಿಂಗ್ ಬಿಕಮ್ಸ್ ಈಸಿಯರ್. ಸೊ ಅದರಿಂದ ಏನಾಗುತ್ತೆ, ಫಾಸ್ಟರ್ ಅಪ್ರೂವಲ್ ಸಿಗುತ್ತೆ, ಫಾಸ್ಟರ್ ಅಕ್ರೆಡಿಷನ್ ಸಿಗುತ್ತೆ, ಮತ್ತು ಫಂಡಿಂಗ್ ಇಶ್ಯೂಸ್ ಕಡಿಮೆ ಆಗುತ್ತೆ. ಇದೆಲ್ಲನೂ ಆಗುವಂಥ ಕಾರಣ ಆಗುತ್ತೆ. ಸೊ ಇಟ್ ಈಸ್ ಗುಡ್ ಅನ್ನೋದು. ಮತ್ತು ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ ಓವರ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್. ಈಗ ಏನು 1 ಲಕ್ಷಕ್ಕೂ ಅಧಿಕ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಈ ಎಲ್ಲ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲೂ ಸೇಮ್ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡ್ತೀವಿ ಒಂದು. ಆ್ಯಂಡ್ ಆಲ್ಸೋ NEP ಏನಿದೆ, ನಮ್ಮ ಒಂದು NEPಯ ವಿಷನ್ ಏನಿದೆ, ಅದನ್ನು ಕೂಡ ನಾವು ಈಸಿಯಾಗಿ ಈ ಒಂದು ಬಿಲ್ ಮುಖಾಂತರ ರಿಯಲೈಸ್ ಮಾಡ್ಕೋಬೋದು ಅನ್ನೋದು ಸರ್ಕಾರದ ಒಂದು ಉದ್ದೇಶ ಆಗಿದೆ, ಅಥವಾ ಈ ಒಂದು ಬಿಲ್ನ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇನ್ನು ನಾವು ಕನ್ಸರ್ನ್ಸ್ ಅಥವಾ ಚಾಲೆಂಜಸ್ ಏನು, ಈ ಬಿಲ್ನ ಲಿಮಿಟೇಷನ್ಸ್ ಏನು ಅಂತ ನೋಡಿದ್ರೆ, ಒಂದು ಎಕ್ಸೆಸಿವ್ ಸೆಂಟ್ರಲೈಸೇಷನ್ ಆಗುತ್ತೆ. ಏನಾಗುತ್ತೆ ಅಂತಂದರೆ, ಈಗ ಏನು UGC ಇದೆ, AICT ಇದೆ, ಎಲ್ಲ ಬೇರೆ ಬೇರೆ ಬಾಡೀಸ್ ಇದೆ. ದೀಸ್ ಆರ್ ಆಲ್ಸೋ ಸೆಂಟ್ರಲ್ ಬಾಡೀಸ್, ಬಟ್ ಏನಾಗುತ್ತೆ ಅಂದರೆ ಬೇರೆ ಬೇರೆ ಬಾಡೀಸ್ ಇರುವಂಥ ಕಾರಣ ಈಗ AICT ಅಂತಲೇ ಇಂಜಿನಿಯರಿಂಗ್ ಕಾಲೇಜಸ್ ಅವರು ತಮ್ಮ ಒಂದು ಅಕ್ರೆಡಿಷನ್ಸ್ ಬೇಕಂದರೆ AICTಗೆ ಹೋಗೋರು ಡೈರೆಕ್ಟಾಗಿ. ಬಟ್ ಈಗ ಏನಾಗುತ್ತೆ, ಎಲ್ಲನೂ ಮರ್ಜ್ ಮಾಡಿ ಒಂದು ಸಿಂಗಲ್ ಬಾಡಿ ಅಂತ ಬಂದಾಗ ಒಂದು ಕಡೆ ಓವರ್ ಬರ್ಡನ್ ಆಗುತ್ತೆ, ಆ ಒಂದು ಬಾಡಿಗೂ ಓವರ್ ಬರ್ಡನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಬಿಕಮ್ಸ್ ಎಕ್ಸೆಸಿವ್ ಸೆಂಟ್ರಲೈಸೇಷನ್ ಅಟ್ ದ ಸೇಮ್ ಟೈಮ್. ಇದರಿಂದ ಏನಾಗುತ್ತೆ, ಸ್ಟೇಟ್ಸ್ ರೋಲ್ ಏನಿದೆ, ಈಗ ರಾಜ್ಯಗಳ ಒಂದು ರೋಲ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಹೈಯರ್ ಎಜುಕೇಷನ್, ಅದು ಕೂಡ ಇಲ್ಲಿ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚನ್ನು ಇಲ್ಲಿ ಅವ್ರು ಬಳಸ್ತಾ ಇರುವಂಥ ಕಾರಣ, ಇಟ್ ಬಿಕಮ್ಸ್ ಪ್ರಾಬ್ಲಮ್, ಬಿಕಾಸ್ ಭಾರತದ ಹಲವಾರು ರೀಜನ್ಸ್ ಏನಿದೆ ದೇ ಆರ್ ಡಿಫ್ರೆಂಟ್. ಈಗ ಡೆಲ್ಲಿ ಇಸ್ ನಾಟ್ ಸೇಮ್ ಆಸ್ ಬ್ಯಾಂಗ್ಳೂರ್, ಆರ್ ಬ್ಯಾಂಗ್ಳೂರ್ ಇಸ್ ನಾಟ್ ಸೇಮ್ ಆಸ್ ಹೈದ್ರಾಬಾದ್. ಅಥವಾ ಈ ರೀತಿಯಾಗಿ ನಾವು ನೋಡಿದಾಗ ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್ ಇಲ್ಲಿ ವರ್ಕ್ ಆಗೋದಿಲ್ಲ. ಇದರಿಂದ ಮತ್ತಿನ್ನೊಂದು ಏನು ಅಂದರೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಹೆಚ್ಚಾಗುವಂಥ ಕಾರಣ ಇದೆ. ಬಿಕಾಸ್ ಸೆಂಟ್ರಲೈಸೇಷನ್ ಆದಾಗ ಏನಾಗುತ್ತೆ ಅಂದರೆ, ಎಲ್ಲ ಪವರ್ ಸೆಂಟರಲ್ಲಿ ಇರುವಂಥ ಕಾರಣ, ಲೈಕ್ ಒನ್ ಇನ್ಸ್ಟಿಟ್ಯೂಷನ್ ಅಂಡರಲ್ಲಿ ಇರುವಂಥ ಕಾರಣ ಅಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಹೆಚ್ಚಾಗುವಂಥ. ಹಾಗೆ ಇದರ ಈ ಒಂದು ಬಿಲ್ನ ಇಂಪ್ಲಿಕೇಶನ್ಸ್ ಏನು ಅಂತ ಕೂಡ ನಾವು ನೋಡಬೇಕು. ಫಾರ್ವರ್ಡ್ ಏನು, ಸೊ ಇಂಪ್ಲಿಕೇಶನ್ಸ್ ಏನು ಅಂತಂದರೆ, ಒಂದು ಹೈಯರ್ ಎಜುಕೇಷನನ್ನು ನೋಡಿದಾಗ ನಾವು ಸ್ಟ್ರೀಮ್ ಲೈನ್ ಮತ್ತು ಪ್ರೆಡಿಕ್ಟಬಲ್ ರೆಗ್ಯುಲೇಟರಿ ಎನ್ವಿರಾನ್ಮೆಂಟ್ ಇರುತ್ತೆ. ಆಬ್ವಿಯಸ್ ಆಗಿ ವಿತ್ ರೆಸ್ಪೆಕ್ಟ್ ಟು ಫೆಡ್ರಲಿಸಮ್ ನಾವು ನೋಡಿದಾಗ ಸೆಂಟರ್ ಇಲ್ಲಿ ನಾವು ಈಗಾಗಲೇ ಹೇಳೋ ಥರ ಏನಾಗುತ್ತೆ, ಹೈ ಸೆಂಟ್ರಲೈಸೇಷನ್, ಎಕ್ಸ್ಟ್ರೀಮ್ ಸೆಂಟ್ರಲೈಸೇಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಫೆಡ್ರಲಿಸಮ್ ಅಫೆಕ್ಟ್ ಆಗುತ್ತೆ, ಇಲ್ಲಿ ಕೋಆಪರೇಟಿವ್ ಫೆಡ್ರಲಿಸಮ್ ಅಫೆಕ್ಟ್ ಆಗುತ್ತೆ. ಇನ್ನು ಗವರ್ನೆನ್ಸಿಗೆ ಬಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಔಟ್ಕಮ್ ಬೇಸ್ಡ್ ರೆಗ್ಯುಲೇಷನ್ಗಿಂತ ಇಲ್ಲಿ ಕಂಟ್ರೋಲ್ ಬೇಸ್ಡ್ ಓವರ್ಸೈಟ್ ಆಗುತ್ತೆ. ಅಂದರೆ ಎಕ್ಸೆಸಿವ್ ಕಂಟ್ರೋಲ್ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ. ಇನ್ನು ಸ್ಟೂಡೆಂಟ್ಸ್ ಮತ್ತು ಫ್ಯಾಕಲ್ಟಿಗೆ ಬಂದರೆ, ಹೈಯರ್ ಎಜುಕೇಷನ್ ರಿಫಾರ್ಮ್ ಇಟ್ ಈಸ್ ಅ ಗುಡ್ ಸ್ಟೆಪ್. ಯಾಕೆ ಅಂತಂದರೆ, ಭಾರತದಲ್ಲಿ ನಾವು ನೋಡಿದಾಗ ಹಲವಾರು ಜನ ಏನಾಗುತ್ತೆ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಟೆಕ್ನಿಕಲ್ ಎಜುಕೇಷನ್ ನಾವು ಭಾರತದಲ್ಲಿ ನೋಡಿದಾಗ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಎಲ್ಲ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ, ಅಲ್ಲಿ ಸಿಗುವಂಥ ಕ್ವಾಲಿಟಿ ಇರ್ಬೋದು, ಅಲ್ಲಿರುವಂಥ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಇಟ್ ಈಸ್ ವೆರಿ ಗುಡ್. ಆ್ಯಂಡ್ ಅಲ್ಲಿನ ಟೆಕ್ನಿಕಲ್ ಎಜುಕೇಷನಲ್ಲಿ ಇರುವಂಥ ಸ್ಟ್ಯಾಂಡರ್ಡ್ಸ್ ಕ್ವಾಲಿಟಿಯಿಂದ ಅವರಿಗೆ ಜಾಬ್ ಆಪರ್ಚುನಿಟೀಸ್, ಎಂಪ್ಲಾಯ್ಮೆಂಟ್ ಕೂಡ ಚೆನ್ನಾಗಿರೋ ಕಡೆ ಸಿಗುತ್ತೆ. ಸೊ ಅವರ ಒಂದು ಇನ್ಕಮ್ ಸ್ಟೆಬಿಲಿಟಿ ಕೂಡ ಅವ್ರು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಬಿಲ್ ಏನಿದೆ, ಇಟ್ ಈಸ್ ಲೈಕ್ ಒಂದು ಸ್ಟ್ಯಾಂಡರ್ಡ್ಸನ್ನು ಇಂಪ್ರೂವ್ ಮಾಡ್ತಾ ಇರುವಂಥ ಕಾರಣ ಇಟ್ ಈಸ್ ಗುಡ್ ಅಂತ ನಾವು ತಿಳ್ಕೊಬೋದಾಗುತ್ತೆ. ಸೊ ಇದು ಇಂಪ್ಲಿಕೇಶನ್ಸ್ ಆಯಿತು. ಹಾಗಾದರೆ ಈಗ ನಾವು ಹಿಂದೆ ಏನು ಚಾಲೆಂಜಸನ್ನು ಡಿಸ್ಕಸ್ ಮಾಡಿದ್ವಿ, ಅದನ್ನ ಯಾವ ರೀತಿಯಾಗಿ ಅಂದರೆ ವೇ ಫಾರ್ವರ್ಡ್ ಏನು ಮಾಡಬೇಕು ಮುಂದೆ ಅಂತ ಅಂದರೆ, ಸಿಂಪ್ಲಿಫಿಕೇಷನ್ ಆಫ್ ಪ್ರಾಸೆಸ್ ಇಸ್ ನೆಸಸರಿ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಟ್ರಾನ್ಸ್ಪರೆನ್ಸಿ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಇರ್ಬೋದು, ದಟ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಇನ್ಸ್ಟಿಟ್ಯೂಷನಲ್ ಅಟಾನಮಿಯನ್ನು ಕೊಡಬೇಕು, ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಬೇಕು, ಅಕೌಂಟಬಿಲಿಟಿಯನ್ನು ನೀಡುವಂಥದ್ದು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಏನಿದೆ, ಅದನ್ನು ಕೂಡ ಇಲ್ಲಿ ಡಿಫೈನ್ ಮಾಡಬೇಕು ಈ ಬಿಲ್ಲಲ್ಲಿ. ಅಂದರೆ ಕರೆಕ್ಟಾಗಿ ಯಾವ ಒಂದು ಪವರ್ ಸೆಂಟರು, ಯಾವ ಒಂದು ಪವರ್ ಸ್ಟೇಟ್ಸು ಅನ್ನೋದನ್ನ ಡಿಫೈನ್ ಮಾಡಬೇಕು. ನಂತರ ಏನು ಮಾಡಬೇಕಾಗತ್ತೆ ಅಂತಂದರೆ, ಟ್ರಾನ್ಸಿಷನ್ ಏನಿದೆ, ಈ ಟ್ರಾನ್ಸಿಷನ್ನ ಸ್ಲೋ ಆಗಿ ತೊಗೊಂಡೋಗ್ಬೇಕು. ಲೈಕ್ ಏಕ್ದಮ್ ನಾವು ಮಾಡೋದಕ್ಕಾಗೋದಿಲ್ಲ, ಇಟ್ ಹ್ಯಾಸ್ ಟು ಬಿ ಸ್ಲೋ ಆ್ಯಂಡ್ ಸ್ಟಡಿ. ಸೊ ಒಟ್ಟಾರೆಯಾಗಿ ನಾವು ನೋಡಿದ್ರೆ, ಇಟ್ ಈಸ್ ಅ ಗುಡ್ ಬಿಲ್, ಗುಡ್ ಇನಿಷಿಯೇಟಿವ್ ಹೌದು, ಬಟ್ ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.